ಗುಜರಿಗೆ ಬಿದ್ದಿತ್ತು. ಹೌದು ಗುಜರಿಗೆ ಬಿದ್ದಂತ ಒಂದು ಗಾಡಿಯನ್ನ ರಿಪೇರ್ ಮಾಡಿ പിന്നൊരു ട്രാവലുണ്ട് പറഞ്ഞു അങ്ങനെയുണ്ടോ? അപ്പോഴുണ്ടോ? ഇവൻ പോകുന്നുണ്ട്, ഇനി ഞാനും ഉണ്ട്. ರಂಗತ್ ಮನೆ ಆಲಟ್ಟಿ ಗ್ರಾಮದ ಪರವಾಗಿ ಮೋಹನ್ ಅವರ ಒಂದು ಅನಿಸಿಕೆ ಇದು. ಹೋಗುವಾಗ ಅವರೊಂದು ಇಲ್ಲೆಲ್ಲ ಒಂದು ಬಾಕ್ಸ್, ಇಲ್ಲೊಂದು ಬಾಕ್ಸ್, ಮತ್ತೆ ಅದೊಂದು ಸೆಟಪ್, ಅವ್ರದ್ದು ಗೇರ್ಸ್ ಅಂತ ಹೇಳ್ತಾರೆ, ಒಂದು ಏನೆಲ್ಲ ಕಟ್ಟಿಕೊಳ್ತಾರೆ ಇಲ್ಲಿಗೆ. ಅವರ ಪ್ರಕಾರ ಹೋಗ್ಲಿಕ್ಕೆ ಮನಸ್ಸು ಬೇಕು. ನನಗೆ ಖಂಡಿತವಾಗ್ಲಿ ಇಂಥ ಬೈಕ್ ನಾನಂತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು 50-60 ಕಿಲೋಮೀಟರ್ ಅಲ್ಲಿ ಒಂದು. ನಮಸ್ಕಾರ ವೀಕ್ಷಕರೇ, ನಾನು ಮನೋಜ್ ಗೌಡ ಕೊಡೆಕಲ್ಲು. ವೆಲ್ಕಮ್ ಟು ಮನೋಜ್ ಗೌಡ ಶೋ. ನಾನು ಇವತ್ತು ಇರುವಂಥದ್ದು ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಆಲೆಟ್ಟಿ ಗ್ರಾಮ ಅಂತ ಒಂದು ಬರ್ತದೆ. ಆಲೆಟ್ಟಿ ಗ್ರಾಮ ಕೇರಳಕ್ಕೆ ಟಚ್ ಆಗುವಂಥ ಒಂದು ಗ್ರಾಮ. ನೆಕ್ಸ್ಟ್ ಇದು ನನ್ನ ಹಿಂಬದಿದೆಯಲ್ಲ, ಇದು ಕರ್ನಾಟಕದ ಸ್ಕೂಲು. ಇದರಿಂದ ಆ ಕಡೆಗೆ ಸೀದಾ ಕೇರಳ. ಸೊ ನಾನಿರುವಂಥ ಎಕ್ಸಾಕ್ಟಾಗಿ ಗಡಿಭಾಗವಾದಂಥ ರಂಗತ್ಮಲೆ ಅಂತ ಹೇಳುವಂಥ ಒಂದು ಪ್ರದೇಶದಲ್ಲಿ ಇರುವಂಥದ್ದು. ನಾನಿವತ್ತು ಒಂದು ವಿಶೇಷವಾದ ಒಂದು ಸಂದರ್ಶನದಲ್ಲಿ ನಿಮಗೆ ತೋರಿಸೋನಿದ್ದೇನೆ. ಅದೇನಂತಂದರೆ, ಹಿಂದಿನ ಕಾಲದಲ್ಲಿ ಎಲ್ಲರೂ ತೀರ್ಥಯಾತ್ರೆ ಹೋಗೋರು, ಎಲ್ಲೆಲ್ಲಿಗೆ ಹೋಗೋರು. ಅದಾಗಿ ಕೆಲವರೆಲ್ಲ ನಡ್ಕೊಂಡು ಹೋಗೋರು, ನಡ್ಕೊಂಡು ಹೋದ ನಂತರ ಸೈಕಲಲ್ಲಿ ಹೋಗೋರು, ಸೈಕಲ್ ಆದ ನಂತರ ಕೆಲವರಿಗೆ ಕಾರ್ಗಳು ಬಂತು, ಬೈಕ್ಗಳು ಬಂತು. ಹೀಗೆಲ್ಲ ವಿಧವಾಗಿ ಎಲ್ಲರೂ ಟ್ರಾವೆಲ್ ಮಾಡುವಂಥವ್ರು, ಬೇರೆ ಬೇರೆ ಜಾಗಗಳಿಗೆ, ಬೇರೆ ಬೇರೆ ದೇಶಗಳಿಗೆ ಎಲ್ಲೆಲ್ಲಿ ಹೋಗೋರು. ಆದರೆ ಅದರಲ್ಲಿ ಕೂಡ ವಿವಿಧತೆ ಇರ್ತದೆ. ಕೆಲವರು ಹೋಗುವ ವಿಷಯದಲ್ಲಿ ವಿವಿಧತೆ, ಬಳಸುವ ವಾಹನದಲ್ಲಿ ವಿಶೇಷತೆ ಇರ್ತದೆ. ಹಾಗೆ ಇವತ್ತೊಂದು ನಾನೊಬ್ಬ ವಿಶೇಷವಾದ ವ್ಯಕ್ತಿಯೊಂದಿಗೆ ಅವರು ಹೋಗಿರುವಂಥ ಜರ್ನಿ ರೋಮಾಂಚನಕಾರಿಯಾಗಿರುವಂಥ ಒಂದು ಕತೆ ಅಂತ ಹೇಳ್ಬೋದು, ಅಥವಾ ಒಂದು ಅವರ ಜೀವನ ಅನುಭವ ಆಗಿರ್ಬೋದು. ಅದನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತೇನೆ ಈ ನನ್ನ ಮೀಡಿಯಾದ ಮೂಲಕ. ಇವರು ಟೋನಿ ಜೋಸೆಫ್ ಅಂತೇಳಿ ಇವತ್ತು ನಾನು ಇಂಟರ್ವ್ಯೂ ಮಾಡುವಂಥ, ಸಂದರ್ಶನ ಮಾಡುವಂಥ ಒಬ್ಬ ವಿಶೇಷ ವ್ಯಕ್ತಿ, ನನ್ನ ಗೆಳೆಯ ಟೋನಿ ಜೋಸೆಫ್ ಅಂತೇಳಿ. ಇನ್ನು ಈ ಮುಂದೆ ಈ ಸಂದರ್ಶನದಲ್ಲಿ ನಿಮಗೆ ಏನು, ನಾನು ಯಾಕೆ ಇವರನ್ನಷ್ಟು ಒಂದು ಕುತೂಹಲ ಭರಿತವಾಗಿ ಇವತ್ತು ಮಾತಾಡಿಸಿ ಅಂತ ನೀವು ತಿಳಿಯುತ್ತದೆ. ನಮಸ್ಕಾರ ಟೋನಿ ಜೋಸೆಫ್ ಅವರೇ. ನಿಮ್ಮ ಬಗ್ಗೆ ಒಂದೆರಡು ಮಾತು ನಮ್ಮ ವೀಕ್ಷಕರಿಗೆ, ನಾನೀಗ ಗೊತ್ತಿದೆ, ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳೋದಿದ್ರೆ ನೀವು ಯಾರು ಏನು ಅಂತ ಹೇಳ್ಬೋದಾ? ನನ್ನ ಹೆಸರು ಟೋನಿ ಜೋಸೆಫ್. ನನ್ನ ಮನೆ ಇಲ್ಲಿ ಗಡಿನಾಡಲ್ಲಿದೆ, ರಂಗತ್ಮಲೆ ಅಂತೇಳಿ ಒಂದು ಊರಲ್ಲಿ ಇರೋದು. ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರೆ, ನಾನೊಬ್ಬನೇ ಮಗ. ಮತ್ತೆ ನಾ ಕಲ್ತಿರೋ ಶಾಲೆ ಇದ್ದೇನೆ, ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ ಶಾಲೆ. ಇದು ನೋಡಿ, ಕರ್ನಾಟಕದ ಎಕ್ಸಾಕ್ಟ್ ಗಡಿಯಲ್ಲಿರುವಂತಹ ಶಾಲೆ ರಂಗತ್ಮಲೆ ಕಿರಿಯ ಪ್ರಾಥಮಿಕ. 4ನೇವರೆಗಿತ್ತ? 5ನೇ ಕ್ಲಾಸ್ ವರೆಗೆ ಇಲ್ಲಿ ಇತ್ತು. ಅದಾಗಿ ನೀವು ಇಲ್ಲಿ ಎಜುಕೇಶನ್ ಅದಾದ್ಮೇಲೆ ನಾವು ಬಡ್ಡೆಡ್ಕ ಶಾಲೆ. ಬಡ್ಡೆಡ್ಕ, ಅದು ಕರ್ನಾಟಕದಲ್ಲಿರುವಂತ ಒಂದು ಬಡ್ಡೆಡ್ಕ ಶ್ರೀರಾಮ ಇದು ರಾಮಕೃಷ್ಣ ಅನುದಾನಿತ ಶಾಲೆ. ಅಲ್ಲಿ 7ರವರೆಗೆ ಅಲ್ಲಿ 7ರವರೆಗೆ ಕಲ್ತಿರುವಂತದ್ದು. ಮತ್ತೆ ಅಲ್ಲಿಂದ ಆಲೆಟ್ಟಿ ಶಾಲೆ, ಅಲ್ಲಿಂದಾಗಿ ಆಲೆಟ್ಟಿ ಸರ್ಕಾರಿ ಪ್ರೌಢಶಾಲೆ ಆಲೆಟ್ಟಿ. ಅಲ್ಲಿ ನಾವಿಬ್ರು ಕ್ಲಾಸ್ಮೇಟ್ಗಳು. 2008 ಅಲ್ಲ, 8, 9, 10 ನಾವು ಕ್ಲಾಸ್ಮೇಟ್ಗಳು. ಅದಾಗಿ ಮತ್ತೆ ಇಲ್ಲಿ ಎಜುಕೇಶನ್ ಜೂನಿಯರ್ ಕಾಲೇಜು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಅಲ್ಲಿ ಎಜುಕೇಶನ್ ಮಾಡಿರೋದು. ಅದಾಗಿ ನೀವು ಎಲ್ಲಿ ಹೋದ್ರಿ? ನಾನು ಮತ್ತೆ ನಿಮ್ಮನ್ನ ಕಂಡದ್ದೇ ಇಲ್ಲ. ನಾವು ನೋಡಿ ಫ್ರೆಂಡ್ಶಿಪ್ ಹೇಗೆ ಅಂತ ಹೇಳಿದೆ, ಒಂದು ಶಾಲೆಯಲ್ಲಿ ನಾವು ಒಟ್ಟಿಗಿರ್ತೇವೆ, ಆಮೇಲೆ ನಾವು ನಮ್ಮ ಅದೆಲ್ಲಿ ಹೋಗ್ತೇವೆ. ಕಂಡಿದ್ದೇನೆ, ಕೆಲವು ಸಲ ಕಂಡಿದ್ದೇನೆ. ಇವರು ಇಲ್ಲಿ ನಮ್ಮ ಅಲೆಟ್ಟಿಯ ಪರಿಸರದಲ್ಲಿ ಕಂಡಿದ್ದೇನೆ. ಆದ್ರೆ ಅವ್ರು ಏನ್ ಮಾಡ್ತಿದ್ರು ನಾವು ತಿಳ್ಕೊಳ್ಳುವ ಒಂದು ಇದಕ್ಕೆ ಹೋಗ್ಲೇ ಇಲ್ಲ. ನೀವೇನ ಮತ್ತೆ ಆದ್ಮೇಲೆ ನಾನು ಕೇರಳದಲ್ಲಿ ಡಿಪ್ಲೊಮಾ ಮಾಡಿದೆ ಆಟೋಮೊಬೈಲ್. ಎಲ್ಲಿ? ಯಾವ? ಕಣ್ಣೂರಲ್ಲಿ ಮಾಡಿದೆ. 3 years ಮಾಡಿ ಮತ್ತೆ ನಾನು ಅಲ್ಲಿಂದ ಸೌದಿ ಅಲ್ಲ, ಹೌದು, ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಎಷ್ಟು ವರ್ಷ ವರ್ಕ್ ಮಾಡಿದ್ದು? ಅಲ್ಲಿ 4.5 years ಇದ್ದೆ ಸೌದಿಯಲ್ಲ. ಅಂದ್ರೆ ಅದಾಗಿ ಈ ಟ್ರಾವೆಲಿಂಗ್ ಬಂದಲ್ಲ? ಅದಾದ್ಮೇಲೆ ನಾವು ಒಮಾನಿಗೆ ಹೋಗಿದ್ದೆ, ಊರಿಗೆ ಬಂದು ರಿಟರ್ನ್ ಒಮಾನಿಗೆ ಹೋಗಿದ್ದೆ. ಮತ್ತೆ ಅಲ್ಲಿ ಒಂದು 1 year 1.5 year ಇದ್ದೆ. 6 ವರ್ಷ ಅಲ್ಲಿ ವರ್ಕ್ ಮಾಡಿದ್ರು ಇದು ಸೌದಿಯಲ್ಲಿ. ಹೌದು, ಸೌದಿ ಒಮಾನಲ್ಲಿ. ಹೌದು. ಅದಾದ ನಂತರ ಇವರು ಈಗ ನಾವು ಹೇಳಲಿಕ್ಕೆ ಹೊರಟಿರುವಂತ ಒಂದು ಬೈಕ್ ಜರ್ನಿ ಏನಿದೆ ಅದನ್ನ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ. ಇವರು ನೀವೇ ಹೇಳ್ತೀರಾ, ನಾ ಹೇಳ್ಬೇಕಾ? ನಿಮ್ಮ ವಿಶೇಷತೆ ನಾನೇ ಹೇಳ್ತೇನೆ. ಯಾಕೆಂದ್ರೆ ಸಾಮಾನ್ಯವಾಗಿ ಬೈಕ್ ರೈಡರ್ಸ್ ಬೈಕಲ್ಲಿ ಒಳ್ಳೆ ಬೈಕ್ ಚಂದ ಮಾಡಿ ಒಳ್ಳೆ ಅದನ್ನೆಲ್ಲ ಹೊಸ ಬೈಕೇ ಕೊಂಡ್ಕೊಳ್ಳೋರಿದ್ದಾರೆ, ಅಥವಾ ಅವರ ಹಳೆ ಬೈಕನ್ನ ಒಂದು ಸ್ವಲ್ಪ ಒಂದು ಯಾವುದು ಹೊಸ BS4ಗಳ ಯಾವುದು ಈಗ ಬರುವಂತದ್ದು. ಅದಕ್ಕೆ ಮುಂಚೆ BS4 ಇತ್ತು. ಅದೇ BS4 ಅಥವಾ BS6 ಬೈಕ್ಗಳನ್ನೇ ಹೆಚ್ಚಾಗಿ ಅವರು ಪ್ರಿಫರ್ ಮಾಡ್ತಾರೆ. ಮತ್ತೆ ಅದರಲ್ಲಿ ಕೂಡ ಆಫ್ ರೋಡಿಂಗ್ ವೆಹಿಕಲ್ಗಳೇ ಬೇಕು ಅವರಿಗೆ, ಸ್ವಲ್ಪ ದೂರ ಟ್ರಾವೆಲ್ ಮಾಡೋದು. ಆದ್ರೆ ಟೋನಿ ಜೋಸೆಫ್ ಅವರು CD100 ಅಂತೇಳಿ 1999 ಮಾಡೆಲ್, ಅದು ಗುಜರಿಗೆ ಬಿದ್ದಿತ್ತ, ಗುಜರಿಗೆ ಬಿದ್ದಂತ ಒಂದು ಗಾಡಿಯನ್ನ ರಿಪೇರ್ ಮಾಡಿ ಅದಕ್ಕೊಂದು ಮತ್ತೊಂದು ಜೀವ ಕೊಟ್ಟು, ಅದರಲ್ಲಿ ಎಲ್ಲರಿಗೆ ಕೊನೆಯ ಪಾಯಿಂಟ್ ಲಡಾಖ್, ಭಾರತದ ಒಂದು ತುದಿಯಾದಂತ ಲಡಾಖ್ ವರೆಗೆ ಹೋಗಿ ಮುಟ್ಟಿ ಅಲ್ಲಿ ಹೋಗೋ ಜರ್ನಿಯಲ್ಲಿ ಸಾಕಷ್ಟು ಪ್ರದೇಶಗಳನ್ನ ನೋಡ್ತಾ ಬಂದಿದ್ದಾರೆ, ಟೂರಿಸಂ ಪ್ಲೇಸ್ ಗಳನ್ನ. ಕೇಳೋಣ, ಇದರ ಬಗ್ಗೆ ಕೇಳೋಣ. ಫಸ್ಟ್ ನಾವು ಬೈಕ್ ಅನ್ನ ಹೇಗಿದೆ ಅಂತ, ಬೈಕ್ ಇವಾಗ ಹೇಗಿದೆ, ಮುಂದೆ ಹೇಗಿತ್ತು ಅಂತ ಕೆಲವು ಅವ್ರ ಕ್ಲಿಪ್ ಗಳನ್ನೆಲ್ಲ ಹಾಕ್ತೇನೆ. ಇವಾಗ ಹೇಗಿದೆ ಅಂತ ಕೂಡ ಒಂದು ತೋರಿಸ್ತೇನೆ.
ಅದಾದ ನಂತರ ಇವರ ಜರ್ನಿ ಹೇಗಿತ್ತು, ಟ್ರಾವೆಲ್ ಬಗ್ಗೆ ಮಾತಾಡೋಣ. ಇದೇ ಬೈಕ್ ನೋಡಿ, ಟೋನಿ ಜೋಸೆಫ್ ಅವರು ಲಡಾಖಿಗೆ ರಂಗತ್ಮಲೆ, ಕರ್ನಾಟಕದ ರಂಗತ್ತಮಲೆ, ಆಲಿಟಿ ಗ್ರಾಮದ ರಂಗತ್ಮಲೆಯಿಂದ ಲಡಾಖ್ನ ಒಂದು ಮೂಲೆಗೆ ಹೋಗಿರುವಂತ ಗಾಡಿ ಇದೆ. CD100 1999 ಮಾಡೆಲ್ ಅಲ್ಲ, 1999 ಮಾಡೆಲ್ CD100 ಗಾಡಿ. ಇದರ ಬಗ್ಗೆ ಸ್ವಲ್ಪ ವಿಷಯಗಳನ್ನು ತಿಳ್ಕೊಳ್ಳೋಣ. ನಿಮಗೆ ಕೆಲವರಿಗೆ ಇದು ಟೆಕ್ನಿಕಲ್ ನಾಲೆಜ್ ಇರೋರಿಗೆ ತುಂಬಾ ಈಸಿಯಾಗಿ ನೀವೆಲ್ಲ ಇದನ್ನ ಅಂದ್ರೆ ಟ್ರಾವೆಲ್ ಬಗ್ಗೆ ಗೊತ್ತಿರೋ ಇದ್ರ ಬಗ್ಗೆ ತುಂಬಾ ನೋಡ್ತೀರ ಅಂತ ಅಂದ್ಕೊಳ್ತೇನೆ. ಇದರ ಬಗ್ಗೆ ಟೋನಿ ಅವರೇ, ಇದು ಯಾಕೆ ಈ ಗಾಡಿ ಯಾಕೆ ನಿಮಗೆ? ಬೇರೆ ಗಾಡಿ ನೀವು ಯಾವುದು ಹಿಮಾಲಯ ಮತ್ತೆ ಎಕ್ಸ್ಪಲ್ಸ್ ಮತ್ತೆ ಬೆನೆಲಿ ಅವರು ಬರ್ತದೆ, BMW ಬರ್ತದೆ, ಅದು ಬಿಟ್ಟು ನಮ್ಮ FZ ಬರ್ತದೆ, ಮತ್ತೆ ಸಾಕಷ್ಟು ಗಾಡಿಗಳು ಬರ್ತದೆ. ನೀವು ಯಾಕೆ ಈ ಹಳೇ ಗಾಡಿಯನ್ನು ತಗೊಳ್ಳೋದು? ನೋಡಿ, ಈಗ ಟ್ರಾವೆಲ್ ಮಾಡೋ ವಿಷಯಕ್ಕೆ ಬರುವಾಗ ಕೆಲವರಿಗೆಲ್ಲ ಒಂದು ಡೌಟ್ ಉಂಟು, ನಮಗೆ ನಮ್ಮ ಕೈಲಿರೋ ಗಾಡಿಯಲ್ಲಿ ಹೋಗ್ಲಿಕ್ಕೆ ಆಗ್ತದಾ ಹಾಗೊಂದು ಡೌಟ್ಗಳೆಲ್ಲ ಇರ್ತದೆ. ಹಳೆ ಗಾಡಿ ಆದ್ರೂ ಯಾವ್ದಾದ್ರು ಗಾಡಿ, ಅದರ ಒಂದು ಇದು ಯಾವ ಗಾಡಿ ಆದ್ರೂ ನಮಗೆ ತಗೊಂಡು ಹೋಗ್ಬೋದು. ಸೈಕಲ್ ಅಲ್ಲಾದ್ರೂ ಹೇಗೆ ಬೇಕಾದ್ರೂ ಅದನ್ನು ನಡ್ಕೊಂಡು ಕೂಡ ಹೋಗ್ಬೋದು. ಜಗತ್ತು ನೋಡೋದಕ್ಕೆ ಇದಿಲ್ಲ. ಹೌದು, ನಮಗೆ ಹೋಗ್ಲಿಕ್ಕೆ ಒಂದು ಮನ್ಸು ಮತ್ತೆ ಒಂದು ಧೈರ್ಯ ಇದ್ರೆ ನಮಗೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಇದು. ಟೋನಿ ಅವರ ಪ್ರಕಾರ ಹೋಗ್ಲಿಕ್ಕೆ ಮನಸ್ಸು ಬೇಕು. ನನಗೆ ಖಂಡಿತವಾಗ್ಲಿ ಇಂಥ ಬೈಕ್ಗೆ ನಾನಂತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಭಯ ಆಗ್ತದೆ. ನನಗೆ ಒಂದು ಇಲ್ಲಿಂದ ಒಂದು ಪುತ್ತೂರು ಮಂಗಳೂರಿಗೆ ನಾನು ಹೋಗಿ ಬರ್ಬೋದು ಕಾಣ್ತದೆ ಈ ಬೈಕಲ್ಲಿ. ಯಾಕಂದ್ರೆ ಇದು ತುಂಬಾ ಸ್ಟ್ರೈಟ್ ಅಲ್ಲ, ಎಂತ ನೋವಾಗುದಿಲ್ಲ ಟ್ರಾವೆಲ್ ಮಾಡ್ತಾ ಮಾಡ್ತಾ ನೋವಾಗುವಂತದ್ದು. ಇಲ್ಲ, ಬಾರಿ ಆರಾಮದಲ್ಲಿ ಕೂತ್ಕೋಬಹುದು. ಹೌದಲ್ಲ, ಏನು ಏನ್ ಬೀಳುದಿಲ್ಲ. ಬಹುಶಃ ಆಟೋಮೊಬೈಲ್ ಈ ಬೈಕ್ ಬಗ್ಗೆ ಗೊತ್ತಿರೋರು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಇದ್ರಲ್ಲಿ ಹೀಗೆ ಎಂತ ಸ್ಟ್ರೈಟ್ ಆಗಿ ಕೂತ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ ಟೋನಿ. ಅವ್ರಿಗೆ ಏನು ಇದಾಗ್ಲಿಲ್ಲ ಅಂತೆ. ಮತ್ತೆ ಇದ್ರದ್ದು ಇದು ಫುಟ್ ರೆಸ್ಟ್ ಇದೆಲ್ಲ ಸ್ವಲ್ಪ ಫ್ರಂಟ್ ಅಲ್ಲ, ನಮ್ಮದು ಈಗ ಗಾಡಿ ಹೀಗೆ ಬರ್ತಲ್ಲ, ಇಲ್ಲಿ ಬರ್ತದೆ ಸ್ವಲ್ಪ ಹೈಟ್, ಹೀಗೆ ನೇರವಾಗಿ ನಾವು ಕೂತ್ಕೊಂಡು ಹೋಗುವಂತಲ್ಲ, ರಿಲ್ಯಾಕ್ಸ್ ಆಗಿ ಕೂತ್ಕೋಬಹುದು. ಇದು ಸ್ವಲ್ಪ ಇದರಲ್ಲಿ ಏನೋ ಮಾಡಿಫಿಕೇಶನ್ ಮಾಡಿದ್ರ ಈ ಹಳೆ ಗಾಡಿ ಅಂತ ಹೇಳಿದ್ರಲ್ಲ, ಇದರಲ್ಲಿ ಮಾಡಿಫಿಕೇಶನ್ ಏನು ಮಾಡಿದ್ರ? ಮಾಡಿಫಿಕೇಶನ್ ಅಂತ ಹೇಳಿದ್ರೆ ಫಸ್ಟ್ ಆಗಿ ಇದು ಒಂದು 3 ಇಂಚು ಹೈಟ್ ಜಾಸ್ತಿ ಮಾಡಿದ್ದೇನೆ. ಇದು ಫ್ರಂಟ್ ಶಾಕ್ಸ್ ಅಲ್ಲ, ಮತ್ತೆ ಇದೊಂದು 3 ಇಂಚು, ಮತ್ತೆ ಇಲ್ಲಿ ಒಂದು 2 ಫೋಗ್ ಲ್ಯಾಂಪ್ ಉಂಟು, ಚಿಕ್ಕ ಚಿಕ್ಕ 2 ಫೋಗ್ ಲ್ಯಾಂಪ್ ಇದೆ ನೋಡಿ, ಇಲ್ಲಿ 2 ಫೋಗ್ ಲ್ಯಾಂಪ್ ಇದೆ. ಇದು ಮತ್ತೆ ಸ್ಟಾಕ್ ಅಲ್ಲ, ಇದು ರೌಂಡ್, ಅದು ಇದ್ರ ಸ್ಟೋಕ್ ಬರೋದು ಸ್ಕ್ವೇರ್ ಬರೋದು. CD100 ಸ್ಕ್ವೇರ್ ಹೆಡ್ಲೈಟ್ ಬರುದಂತೆ, ಇವರು ಹಾಕಿರುವಂತದ್ದು ರೌಂಡ್. ಇದು ಬೇರೆ ಯಾವ್ದು ಮಾಡೆಲ್ ಆಗಿರ್ಬೋದಲ್ಲ. ಇದು ನಂಗೆ ಗಾಡಿ ಸಿಗುವಾಗಲೇ ಇದಿತ್ತು, ಆದ ಕಾರಣ ನಾನು ಇದನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಹೀಗೆ ಇಟ್ಕೊಂಡೆ. ಮತ್ತೆ ಇದೊಂದು 2 RX100 ಇದು ಇಂಡಿಕೇಟರ್, RX100 ಇಂಡಿಕೇಟರ್. ಮತ್ತೆ ಅದೇನದು, ಅದು ಗ್ರೀನ್, ಇದು ಕ್ವಿಕ್ ಥ್ರೋಟಲ್ ಅಂತಾರೆ. ಅಂದ್ರೆ ನಾರ್ಮಲ್ ಆಗಿರುವಂತದ್ದು ಸ್ವಲ್ಪ ಜಾಸ್ತಿ ತಿರುಗಿಸ್ಬೇಕು, ಹೀಗೆ ಇದನ್ನು ಸ್ವಲ್ಪ ತಿರುಗಿಸಿದ್ರೆ ನಿಮಗೆ ಅದು ಲಾಂಗ್ ಡ್ರೈವ್ ಅಲ್ಲಿ ಈಸಿ ಆಗ್ತದೆ. ಎಲ್ಲರಿಗೆ ಜಾಸ್ತಿ ತಿರುಗಿಸೋದು ಬೇಡ, ಸ್ವಲ್ಪ ತಿರುಗಿಸಿದ್ರೆ ಸಾಕು. ಹೌದಲ್ಲ. ಮತ್ತೆ ಇದೊಂದು ಹಿಂದೆದು ಶಾಕ್ ಅಬ್ಸರ್ ಮುಂದೆದು ತುಂಬಾ ಇದಾಗಿತ್ತು, ಹಾಗೆ ಚೇಂಜ್ ಮಾಡಿದೆ. ಇದು ಸ್ವಲ್ಪ ಡೌನ್ ಇದೆ, ಸ್ಟಾಕ್ ಸ್ವಲ್ಪ ಹೈಟ್ ಜಾಸ್ತಿ ಬರ್ತದೆ. ಮತ್ತೆ ಬೇರೆ ಎಲ್ಲ ಸ್ಟಾಕ್ ಇದ್ದದ್ದೇನೆಲ್ಲ. ಹೌದು, ಮತ್ತೆ ಒಂದು ಟೈರ್ ಒಂದು SD ವೀಲ್ ಇದೆ, 2 ಟೈರ್ಗಳು ಹಾಕಿ ಚೇಂಜ್ ಮಾಡಿಕೊಂಡು ಇದೊಂದು ಮಾತ್ರ. ಇವಾಗ ಇರುವುದು ನೀವು ಮೊದಲಾಗಿ ಟೈರ್ ಇದು ಚೇಂಜ್ ಮಾಡಿದ್ರೆ ಬಂದಂತ ಹೋದ ಮೇಲೆ ಚೇಂಜ್ ಮಾಡಿದ್ರೆ ಇವಿಷ್ಟು ಮಾಡಿದ್ರೆ ಇಂಜಿನ್ ಅಲ್ಲಿ ಏನಾದ್ರು ಕೆಲಸ ಮಾಡಿಲ್ಲ ನಿಮಗೆ ಸಿಕ್ಕಿದಂತ ಗಾಡಿ? ನನಗೆ ಸಿಕ್ಕಿದ ಕ್ಲಚ್ ಒಂದು ಹಾಕಿಸಿದ್ದೇನೆ, ಆಯಿಲ್ ಚೇಂಜ್, ಮತ್ತೆ ಒಂದು ಟೈಮಿಂಗ್ ಚೈನ್ ಹಾಕಿಸಿದ್ದೇನೆ, ಬೇರೆ ಏನು ಮಾಡಲಿಲ್ಲ. ಸ್ಟಾಕ್ ಹಾಗೆ ಇತ್ತು. ಅದು ಕೂಡ ಈಗ ಸಮಸ್ಯೆ ಕೊಡ್ಲಿಲ್ಲ ಅಷ್ಟು ಅಲ್ಲಿಂದ ಇಲ್ಲಿವರೆಗೆ? ಇಲ್ಲ. ಎಷ್ಟು ಕಿಲೋಮೀಟರ್ ಇರ್ಬೋದು ಕಡಿಮೆ ನೀವು ಹೋಗಿ ಬಂದಿರೋದು? ಅದು ನೀವು ರಿಪೇರಿ ಎಲ್ಲ ಆದ ನಂತರ 9,000 ಕಿಲೋಮೀಟರ್. 9,000 ಕಿಲೋಮೀಟರ್. ಇವರ ಲಡಾಖ್ ಈ ಟ್ರಿಪ್ ಯಾವ್ದಿದೆ, ರಂಗತ್ಮಲೆಯಿಂದ ಲಡಾಖ್ ಅಪ್ ಅಂಡ್ ಡೌನ್ ವಾಪಸ್ ಇಲ್ಲಿಗೆ ಬಂದಿರುವಂತದ್ದು. ಅದಕ್ಕೂ ಮುಂಚೆ ಸುಮಾರು ಓಡಿರ್ಬೋದಲ್ಲ? ಕೈ ಫಸ್ಟ್ ತಗೊಂಡಾದ ಮೇಲೆ ಸ್ವಲ್ಪ ಓಡಿದೆ ನಾನು. ಒಂದು ಅಲ್ಲ ನಿಮ್ಮಲ್ಲ, ಈಗ ನಿಮಗೆ ಪ್ರೀ ಓನ್ ಅಲ್ಲಿ ಆಯ್ತಿತ್ತು ಓಡಿ 1,17,000 ಆಗಿದೆ. 1,17,000 ಒಂದು ಅದು ಯಾಗ ಏನಾಗಿದೆ 15, ಬಟ್ ಅದು ಸರಿ ಇರ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮೀಟರ್ಗಳು. ಮತ್ತೆ ಲಡಾಖ್ ಹೋದ ಮೇಲೆ ಬಂದ ಮೇಲೆ ನಾನು ಮೈಸೂರು ಹೋಗಿದ್ದೆ, ಎರ್ನಾಕುಳಂ ಹೋಗಿದ್ದೆ. ಹೌದಲ್ಲ, ತುಂಬಾ ಓಡಿದ್ದೇನೆ. ಮಂಗಳೂರು 4 ಸತಿ ಹೋಗಿದ್ದೇನೆ, ಎಲ್ಲ ಇದಲ್ಲೇ ಹೋಗ್ತಿದ್ದೆ. ಅಲ್ಲ ಈ ಬೈಕ್ ಸಿಗುದೇ ಕಷ್ಟ ಇಂತಲ್ಲ, ಯಾರು ಕೊಡುದಿಲ್ಲ, ಇದ್ದವ್ರು ಕೂಡ ಕೊಡುದಿಲ್ಲ, ಅಥವಾ ಕೆಲವರ ಇದ್ದದ್ದು ಕೂಡ ಗುಜರಿ ಬಿದ್ದು ಅದು ಕಂಪ್ಲೀಟ್ ಅದು ಹೋಗಿರುತ್ತೆ, ರಿಪೇರಿ ಮಾಡೋ ಇದಕ್ಕೆ ಯಾರು ಹೋಗುದಿಲ್ಲ. ಫುಲ್ ಹೋಗಿತ್ತು. FC ಲ್ಯಾಬ್ಸ್ ಆಗಿತ್ತು. ಹೌದಲ್ಲ, FC ಲ್ಯಾಬ್ಸ್ ಆಗಿ 3 ವರ್ಷ ಆಗಿತ್ತು, 3-4 ವರ್ಷ ಆಗಿತ್ತು. FC ಲ್ಯಾಬ್ಸ್ ಆಗಿಲ್ಲ. ಅದ್ರ ವಾಪಸ್ ನೀವು ಎಲ್ಲಿ ಮಾಡಿಸಿದ್ದು? ಇದು ರಿಜಿಸ್ಟ್ರೇಷನ್ ಕೆ ಅಲ್ಲ? ಹೌದು, K21 ಪುತ್ತೂರು ರಿಜಿಸ್ಟ್ರೇಷನ್, ನಮ್ಮದೇ ಸುಳ್ಯ ಪುತ್ತೂರು ರಿಜಿಸ್ಟ್ರೇಷನ್. ಅದು ಸುಳ್ಳಿಯಲ್ಲಿ ಶ್ರೀ ಮಂಗಳ ಡ್ರೈವಿಂಗ್ ಸ್ಕೂಲ್ ಅಲ್ಲಿ ಅವ್ರನ್ನ ಮಾಡಿಸಿ ಅವ್ರದ್ದು ಕೊಟ್ಟು ಅವರೆಲ್ಲ ಕ್ಲಿಯರ್, ನಿಮ್ಗೆ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಯ್ತಲ್ಲ? ಹೌದು, ಪುತ್ತೂರಿಗೆ ತಗೊಂಡೋಗಿ RTO ಇನ್ಸ್ಪೆಕ್ಷನ್ ಮಾಡಿದೆ. ಹೌದಲ್ಲ, ಎಲ್ಲ ಅಪ್ರೂವಲ್ ಲೀಗಲಿ ರೆಡಿ ಆದ ನಂತರ ಗಾಡಿಯನ್ನ ಸೆಟ್ ಮಾಡಿ. ಹೌದು, ರಿಪೇರಿ ಯಾರು ಮಾಡಿ, ನೀವೇ ಮಾಡಿಕೊಂಡ್ರೆ ಹೆಚ್ಚಾಗಿ ಹೇಗೆ? ಒಂದು 50% ನಾನೇ ಇದರಲ್ಲಿ ಕೆಲಸ ಮಾಡಿದ್ದೇನೆ. ನಾನು ಆಕ್ಚುಲಿ ನಮ್ಮ ಮೆಕ್ಯಾನಿಕ್. ಇವರು ಆಟೋಮೊಬೈಲ್ ಬ್ಯಾಕ್ ಗ್ರೌಂಡ್ ಇರುವಂತವ್ರು, ಹಾಗಾಗಿ ಎಲ್ಲ ಹೆಚ್ಚಿನ ಕೆಲಸ ಇವರು ಮಾಡಿದ್ರೆ, ಕೆಲವು ಮಾತ್ರ ಸ್ಪೆಷಲ್ ಟೂಲ್ ಯೂಸ್ ಮಾಡುವಂತ ಬೇರೆಯವರಿಗೆ ಕೊಟ್ಟರೆ ಹೇಗೆ? ಇದು ಬಾಕಿ ಒಂದು ಸುಳ್ಳಿಯಲ್ಲಿ ಐಡಲ್ ಗ್ಯಾರೇಜ್ ಅಲ್ಲಿ ಮಾಡಿದ್ದೇನೆ. ಓಕೆ, ಮೆಕ್ಯಾನಿಕಲ್ ಆಗಿ ಗಾಡಿಯ ಮೆಕ್ಯಾನಿಕಲ್ ಇಶ್ಯೂಸ್, ಬ್ರೇಕ್ ಫೇಲ್ಯೂರ್, ಗಾಡಿ ಇಂಜಿನ್ ಹೀಟ್ ಆಗೋದು, ಆತರ
ಒಮ್ಮೆ ಕಾಯಿಲ್ ಇದಾಗಿತ್ತು, ಕಾಯಿಲ್ ಬರ್ನ್ ಆಗಿತ್ತು, ಕಾಯಿಲ್ ಎಲ್ಲ ಸ್ಟಾರ್ಟಿಂಗ್ ಕಾಯಿಲ್ ಬರ್ನ್ ಆಗಿತ್ತು. ಹಾಗಾದ್ರೆ ಟೋನಿ ಅವರೇ, ನಾನು ಸಾಮಾನ್ಯವಾಗಿ ಈಗ ನಾವು ಕೆಲವು ಕಡೆ ನೋಡ್ತೇವೆ, ಈಗ ರೈಡರ್ಗಳು ಬೈಕ್ ಟ್ರಿಪ್ ಹೋಗೋರು ಹೋಗುವಾಗ ಅವ್ರದೊಂದು ಇಲ್ಲೆಲ್ಲ ಒಂದು ಬಾಕ್ಸ್, ಇಲ್ಲೊಂದು ಬಾಕ್ಸ್, ಮತ್ತೆ ಅದೊಂದು ಸೆಟಪ್, ಅವ್ರದ್ದು ಗೇರ್ಸ್ ಅಂತ ಹೇಳ್ತಾರೆ, ಒಂದು ಏನೆಲ್ಲ ಕಟ್ಟಿಕೊಳ್ತಾರೆ ಇಲ್ಲಿಗೆ, ಮತ್ತೆ ಜಾಕೆಟ್, ಒಳ್ಳೆ ಹೆಲ್ಮೆಟ್, ಅದು ನೋಡಾಗ್ಲೂ ಒಂದು ನಮಗೆ ಒಂದು 2 ಲಕ್ಷದ ಕಿಟ್ಟಿಗೆ ಇರ್ತದೆ, ಪ್ಲಸ್ ಬೈಕ್ ಇದು ಬೇರೆ ಕತೆ. ನಿಮ್ಮ ಎಷ್ಟು ಇದರ ಬಜೆಟ್ ಹೇಗಿತ್ತು, ಇದರ ನೀವು ಎಷ್ಟು ಒಂದು ಪ್ಲಾನ್ ಮಾಡ್ಕೊಂಡ್ರಿ ಅಂತ ಫಸ್ಟಿಗೆ ಹೋಗೋ ಏನೇನು ಕಿಟ್ ಅಲ್ಲಿ ಇತ್ತು ನಿಮ್ಮ ಹತ್ರ ಅಂತ? ನಾನು ಹೋಗುವಾಗ ಅಂದ್ರೆ ನಂದೊಂದು ಹಿಂದೆ ಒಂದು ಬಾಕ್ಸ್ ಇತ್ತು, ಅದು ಒಂದಿಷ್ಟು ಇಷ್ಟಕ್ಕಿತ್ತು ಒಂದು ಬಾಕ್ಸ್ ಇತ್ತು. ಅದು ಅದರಲ್ಲಿ ನಾರ್ಮಲ್ ಆಗಿ ಬಟ್ಟೆ ಮತ್ತೆ ಒಂದು ಸ್ವಲ್ಪ ಗಾಡಿ ಟೂಲ್ಸ್ ಇತ್ತು, ಗಾಡಿ ಟೂಲ್ಸ್, ಬಟ್ಟೆ, ಗಾಳಿ ಹಾಕೋ ಪಂಪು, ಗಾಳಿ ಹಾಕೋ ಪಂಪ್, ಮತ್ತೆ ಒಂದು ಟೆಂಟ್ ತಗೊಂಡೋಗಿದ್ದೆ. ಅಲ್ಲಿ ನೀವು ನಿಂತಿರಾದ್ರೆ ನಿಲ್ಲಿಕ್ಕೆ ಆಗ್ಲಿಲ್ಲ, ಒಂದು ಟೆಂಟ್ ಇದ್ದು ಅಷ್ಟೇ, ಬೇರೆ ಜಾಸ್ತಿಯಾಗಿ ಏನಿಲ್ಲ. ಒಂದು ನೀರಿನ 2 ಬಾಟ್ಲ್ ಇತ್ತು, ನೀರೆರಡು ಬಾಟಲ್ ಅಷ್ಟೇ, ಬೇರೆ ಏನು ಇರ್ಲಿಲ್ಲ ಅಷ್ಟೇ. ಮತ್ತೆ ರೈನ್ ಕೋಟ್, ಅದು ಅವರು ಈಗ ರೈನ್ ಕೊಟ್ಟಿತ್ತು, ರೈಡಿಂಗ್ ಏನಿಲ್ಲ, ಬರೀ ಹೆಲ್ಮೆಟ್ ಮಾತ್ರ ಇತ್ತು. ಹೆಲ್ಮೆಟ್, ಒಂದು ರೈನ್ ಕೋಟ, ಒಂದು ಶೂ ಹಾಕಿ, ಒಂದು ಶೂ, ಒಂದು ರೈನ್, ಒಂದೇ ಶೂ ತಗೊಳ್ಳೋದು, ಒಂದು ಶೂ, ಒಂದು ರೈನ್ ಕೋಟ್, ಒಂದು ಹೆಲ್ಮೆಟ್, ಒಂದು ನಾರ್ಮಲ್ ಬಾಕ್ಸ್ ವಾಟರ್ ಪ್ರೂಫ್ ಅಲ್ಲದು, ಬಟ್ಟೆ ಒದ್ದೆ ಆಗಬಾರ್ದು, ಮೆಟಲ್ ಇದು ಅಲ್ಯೂಮಿನಿಯದ ಒಂದು ಬಾಕ್ಸ್ ಸುಳ್ಳೆ ಅಂತ ತಗೊಂಡಲ್ಲ, ನಾನೇ ಕ್ಲಾಂಪ್ ಮಾಡಿ ಇಲ್ಲಿಗೆ ಹಾಕಿ. ನಾನು ಅಂದ್ಕೊಳ್ಳೋದು ಇವ್ ರೈಡರ್ಗಳು ಆನ್ಲೈನ್ ಅಲ್ಲಿ ಅಲ್ಲ ಬೆಂಗಳೂರು ಹೋಗಿ ತರೋದು ಅನ್ಕೊಳ್ಳಿ, ನೀವು ಸುಳ್ಳ್ಯದಲ್ಲಿ ಸಿಕ್ಕಿದಂತ. ತುಂಬಾ ಕಾಸ್ಟ್ಲಿ ಆಗಿತ್ತು, ಎಲ್ಲ ಇಂಡಿಯನ್ ಮೇಡ್, ಸಿಂಪಲ್ ಆಗಿ, ಬರೀ ಸಿಂಪಲ್ ಆಗಿ ನಾನು ಇದು ಮಾಡಿದ್ದು, ಸಿಂಪಲ್ ಆಗಿ ಹೋಗಿ. ಬಹುಶಃ ರೈಡರ್ಗಳು ಹೋಗಿರುವವರು ಇದರ ಬಗ್ಗೆ ತುಂಬಾ ಖುಷಿ ಪಡ್ತಿರ್ಬೋದು, ಅಥವಾ ಮುಂದೆ ಹೋಗ್ತಿರೋರಿಗೆ ಕೆಲವು ಟಿಪ್ಸ್ ಗಳು ಸಿಕ್ಕಿರ್ಬೋದು. ಅದೇ ಇದು ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ, ಹಾಗಾಗಿ ನಿಮಗೆ ಇದು ಸೇಫ್ಟಿ ಅಂತೇಳಿ ಅನಿಸುತ್ತಾ ಈ ಬೈಕ್? ಈಗ ಮೈನ್ ಅಂದ್ರೆ ಹೋಗೋರು ನಾವು ಇದನ್ನ ಪ್ರಮೋಟ್ ಮಾಡ್ಬೋದು, ಈ ತರ ಹೋಗ್ಬೋದು ಅಂತ ಹೇಳಿ ಹಳೆ ಗಾಡಿ, ಆದ್ರೆ ಅದು ಸೇಫ್ಟಿ ಕೂಡ ನಾವು ನೋಡ್ಕೊಳ್ಬೇಕು, ಬ್ರೇಕ್ ಆಗಿರ್ಬೋದು ಅದೆಲ್ಲ ಹೇಗೆ ಅಂತ. ಈ ಗಾಡಿಯಲ್ಲಿ ಹೋಗೋದು ಅಂತೇಳಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ. ನಮಗೆ ಒಂದು ಗಾಡಿ ತುಂಬಾ ಓಡಿದೆ, ಹಳೆ ಗಾಡಿ ಕೂಡ, ಇಲ್ಲಿ ಬೇಕಾದ್ರೂ ನಮಗೆ ಕೈ ಕೊಡ್ಬೋದು. ಹೌದು. ಮತ್ತೆ ಬ್ರೇಕಿಂಗ್ ಎಲ್ಲ ತುಂಬಾ ಗೊತ್ತಿದೆ, ಹಳೆ ಗಾಡಿ ಗೊತ್ತಿದೆ ಅವರಿಗೆ, ನಾವು ಸಡನ್ ಬ್ರೇಕಿಂಗ್ ಎಲ್ಲ ಗಾಡಿಯಲ್ಲಿ ಸಿಕ್ಕಿಲ್ಲ. ಹೌದು. ಮತ್ತೆ ತುಂಬಾ ರಿಸ್ಕ್ ಇದೆ ಗಾಡಿಯಲ್ಲಿ ಹೋಗ್ಬೇಕಾದ್ರೆ. ನಮ್ಮ ಸೇಫ್ಟಿ ನಾವು ನೋಡಿಕೊಳ್ಳಬೇಕು. ಟ್ರಾವೆಲ್ ಒಂದು ಖುಷಿ ಕೊಡ್ತದೆ, ಜಾಲಿ, ಆದ್ರೆ ನಮ್ಮ ಸೇಫ್ಟಿ ನಾವು ನೋಡಿಕೊಳ್ಳಬೇಕು. ನಾನು ಹಾಗೆ ಹೋಗಿಂದಲ್ಲಿ ಮುಂದೆ ಹೋಗೋರು ಕೂಡ ಸೇಫ್ಟಿ ಗೇರ್ ಹಾಕಿ ಸೇಫ್ಟಿ ಆಗಿ ಹೋಗಿ, ನಾವು ನಮ್ಮ ಒಂದು ರಿಸ್ಕ್ ಮೇಲೆ ನಾವು ಅದೆಲ್ಲ ಮಾಡುದು ಅಂತೇಳಿ ಎಲ್ಲರೂ ಅದನ್ನ ಮಾಡ್ಬೇಡಿ, ಸೇಫ್ಟಿ ಆಗಿ ಹೋಗಿ. ಹಾಗೆ ನಿಮ್ಮ ಇದು ಬಜೆಟ್ ಎಷ್ಟು ಅಂತ, ಗಾಡಿ ನೀವು ಎಷ್ಟಾಗ ತಗೊಂಡ್ರಿ, ಅದಾಗಿ ಅದಕ್ಕೆ ರಿಪೇರಿಗೆ ಎಷ್ಟಾಯ್ತು, ಹೋಗ್ಲಿಕ್ಕೆ ಈ ಕಿಟ್ ಎಷ್ಟಾಯ್ತು ಖರ್ಚು, ಮತ್ತೆ ಹೋಗ್ಲಿಕ್ಕೆ ನಿಮಗೆ ಪ್ರಯಾಣದ ಒಟ್ಟು ಖರ್ಚು ಎಷ್ಟಾಯ್ತು ಅಂತ? ನಾನು ಈ ಗಾಡಿ ನಮ್ಮ ಫ್ರೆಂಡ್ ಕೈಲಿ ಇತ್ತು, ನಮ್ಮ ಊರಲ್ಲಿ ಅವರು ರಾಘವೇಂದ್ರದಲ್ಲಿ ಒಬ್ರು ಇದ್ರು, ಹೌದಲ್ಲ, ಅವರ ಕೈಯಿಂದ ಒಂದು 2,000 ರೂಪಾಯಿಗೆ ತಗೊಂಡಿದ್ದು. ಅವರ 2,000 ರೂಪಾಯಿ ಬೈಕ್? ಹೌದು, 2,000 ರೂಪಾಯಿ ಹೆಲ್ಮೆಟ್ ಕೂಡ ಸಿಗುದಿಲ್ಲ ಬಹುಶಃ, ಚೆಕ್ ಮಾಡಿ ನೀವು. 2,000 ರೂಪಾಯಿಗೆ ಒಂದು ಬೈಕ್ ಸಿಕ್ಕಿದೆ ಅವರಿಗೆ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 2,000 ರೂಪಾಯಿ ಅಲ್ಲ ನಿಮ್ಮದು? 2,000 ರೂಪಾಯಿ. ಮತ್ತೆ ನಂಗೆ ಇದರ RC ಲ್ಯಾಪ್ಸ್ ಆಗಿತ್ತು, ಎಲ್ಲ ಲ್ಯಾಪ್ಸ್ ಆಗಿತ್ತು. ಅದಕ್ಕೆ ಎಷ್ಟು ಖರ್ಚು? ಅದಕ್ಕೆ ಒಂದು 1,200 ರೂಪಾಯಿ ಖರ್ಚಾಗಿತ್ತು. 1,200 ರೂಪಾಯಿ RC ಅದರೆಲ್ಲ ಲೀಗಲಿ ಡಾಕ್ಯುಮೆಂಟ್ ಸೆಟ್ ಮಾಡಿ ಕೊಡ್ಲಿಕ್ಕೆಲ್ಲ. ಫೈನ್ ಇತ್ತು, 4 ವರ್ಷದ ಒಂದು ಫೈನ್ ಇತ್ತಲ್ಲ ಎಲ್ಲ, ಅದೆಲ್ಲ ಆಗಿ 1,200 ರೂಪಾಯಿ ಆಗಿತ್ತು. ಮತ್ತೆ ಗಾಡಿದು ಮೆಕ್ಯಾನಿಕಲ್ ಎಲ್ಲ ಸೇರಿ ಒಂದು 25,000 ರೂಪಾಯಿ ಹತ್ತಿರ ಬಂತು. ರಿಪೇರಿ ಮತ್ತೆ ಇದು ಸೇರಿಯಾ? ಅಲ್ಲ, ಅದು ಸೇರಿ ಒಂದು 35,000 ರೂಪಾಯಿ ಹತ್ತಿರ ಬಂತು. ಬರೀ ರಿಪೇರಿ 25,000? ಹೌದು, 25,000. 2,000 ರೂಪಾಯಿ ಬೈಕ್ ಮೇಲೆ 25,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ, ಪ್ಲಸ್ ಡಾಕ್ಯುಮೆಂಟ್ ಸೆಟ್ ಮಾಡ್ಲಿಕ್ಕೆ 1,200 ರೂಪಾಯಿ. ಹೌದೌದು, ಅಷ್ಟಾಯ್ತು. ಆಮೇಲೆ ಅಷ್ಟೇ, ಅದೇ ಬೇರೆ ಏನಿಲ್ಲ ಅಷ್ಟೇ. ಅದು ಮತ್ತೆ ಇದು ಹೊರಗಡೆದು ಕಿಟ್ ನಿಮ್ಮ ಟ್ರಾವೆಲಿಂಗ್ ರಿಲೇಟೆಡ್? ಅದರಲ್ಲಿ ಏನಿಲ್ಲ, ಅದರಲ್ಲಿ ಇದ್ದ ನಮ್ಮ ಒಂದು ಬಾಕ್ಸ್ ಇದು ಮಾತ್ರ. 1,500 ರೂಪಾಯಿ. 1,500 ರೂಪಾಯಿ ಒಂದು ಬಾಕ್ಸ್. ಮತ್ತೆ ರೈನ್ ಕೋಟ್ ನಿಮ್ಮ ಮತ್ತಿದ್ದಿರ್ಬೋದು, ಶೂ ನಿಮ್ಮ ಮತ್ತಿದ್ದಿರ್ಬೋದು, ಹೆಲ್ಮೆಟ್ ಎಲ್ಲ ಇತ್ತು. ಇಷ್ಟನ್ನ ಈ ಪ್ರಿಪರೇಷನ್ ಮೇಲೆ ಇವರು ಒಂದು ಇಲ್ಲಿಂದ ರಂಗತ್ಪಾಲೆಯಿಂದ ಹೊರಟರು. ಸೊ ಹಾಗಾದ್ರೆ ಟೋನಿ ಅವರ ಹತ್ರ ನಾವು ಇವರ ಟ್ರಾವೆಲಿಂಗ್ ಹೇಗೆ ಸ್ಟಾರ್ಟ್ ಆಯ್ತು ಅನ್ನೋ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಏಪ್ರಿಲ್ 9, 2025 ಇವರು ಇಲ್ಲಿಂದ ಮಧ್ಯಾಹ್ನ ನಂತರ ಹೊರಟರು ಅಂತ ಹೇಳಿದ್ರು. ಎಷ್ಟು ಒಂದು ನೈಟ್ ನೀವು ನೈಟ್ ಡ್ರೈವ್ ಮಾಡಿ ಇದು ರೈಡ್ ಮಾಡ್ತಿದ್ದೀರಾ ಪ್ರತಿದಿನ? ರೈಡ್ ಅಂತ ಹೇಳಿದ್ರೆ ನಾನು ಬೆಳಿಗ್ಗೆ ಒಂದು 6 ಗಂಟೆಗೆ, ಕೆಲವೊಂದ್ ಸರ್ತಿ 5 ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ತಿದ್ದೆ. ನಾರ್ಮಲ್ ಆಗಿ 6 ಗಂಟೆ 6:30. ಎಷ್ಟು ಒಂದು ದಿವಸಕ್ಕೆ ಎಷ್ಟು ಕಿಲೋಮೀಟರ್? ಒಂದು 350-400 ಕಿಲೋಮೀಟರ್ ಮ್ಯಾಕ್ಸಿಮಮ್. ಈ ಗಾಡಿಯಲ್ಲಿ 350-400 ಅದು ಮ್ಯಾಕ್ಸಿಮಮ್ ಅದರಲ್ಲಿ. ಮತ್ತೆ ನೀವು ಎಲ್ಲಿ ಹೋಟೆಲ್ ಹೇಗೆ ಹಾಲ್ಟ್ ಆಗ್ತೀರಿ? ಹೌದು, ಹೋಟ್ಲಲ್ಲಿ ನಾನು
ಟೆಂಟ್ ತಗೊಂಡು ಹೋಗಿದ್ದೆ, ಮಾತ್ರ ನಮಗೆ ಸೇಫ್ಟಿ ಇಲ್ಲದ ಕಾರಣ ನಾವು ಒಬ್ಬರೇ ಇಲ್ಲ ಆದ ಕಾರಣ, ಮತ್ತೆ ಜನಗಳು ಕಡೆ ಸರಿ ಇರುದಿಲ್ಲ. ಹೌದು. ನಂಗೆ ಸಿಗಿದವರೆಲ್ಲ ಹೇಳ್ತಿದ್ರು ಅಂದ್ರೆ ಏನು ಟೆಂಟ್ ಹೊಡಿಯೋದೆಲ್ಲ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ, ಅಷ್ಟು ಸೇಫ್ಟಿ ಏನಿಲ್ಲ ಹಾಗೆ ಅಂತ ಹೇಳಿಕೊಂಡು ಮತ್ತೆ ನಾನು ರೂಮಲ್ಲೇ ಫುಲ್ ಹೋಗಿ ರಿಟರ್ನ್ ಬರೋ ತನಕ ಫುಲ್ ರೂಮಲ್ಲೇ ರೂಮ್ ಮಾಡ್ಕೊಂಡೆ ನಿಂತ್ಕೊಂಡಿದ್ದೆ. ಹಾಗಾದ್ರೆ ಫಸ್ಟ್ ಡೇ ನೀವು ಎಲ್ಲಿಗೆ ನಿಮ್ಮದು ಫಸ್ಟ್ ಸ್ಟೇ ಅದು ಫಸ್ಟ್ ಸ್ಟೇ ಎಷ್ಟು ದಿವಸ ಬೇಕಾಯ್ತು ಒಟ್ಟಾಗಿ ನಿಮಗೆ ಹೋಗ್ಲಿಕ್ಕೆ? ಒಂದು ಸೈಡ್ 25 ದಿನ ಬೇಕು, ಒಂದ್ ಸೈಡ್ ಹೋಗ್ಲಿಕ್ಕೆ 15 ದಿನ ಬೇಕು. 15 ದಿವಸ ಒಂದ್ ಸೈಡ್ ಫಸ್ಟ್ ಈ ಕಡೆಯಿಂದ ಹೋಗ್ಲಿಕ್ಕೆಲ್ಲ. ಮೊದಲನೇದಲ್ಲಿ ನೀವು ನಿಲ್ಲಿಸಿದ ಫಸ್ಟ್ ಹೇಗೆ ಟ್ರಾವೆಲಿಂಗ್ ಅಂದ್ರೆ? ಮೊದಲನೇ ನಾಳಿಂದ ಮನೆಯಿಂದ ಮಧ್ಯಾಹ್ನ ಹೊರಟು ನಾನು 8 ಗಂಟೆಗೆ ನಾವು ಬ್ರಹ್ಮಾವರ ತಲುಪಿದೆ, ಕಾರವಾರ ಸ್ವಲ್ಪ ಈ ಕಡೆ. ಮತ್ತೆ ಅಲ್ಲಿಂದ ಕಂಟಿನ್ಯೂ ಮಾಡಿ ಮತ್ತೆ ಗೋವಾ. ಅಲ್ಲಿ ಗೋವಾ ಅಂತ ಪ್ಲೇಸಸ್ ವಿಸಿಟ್ ಮಾಡ್ತಾ ಹೋದ್ರೆ ಅಲ್ಲಿ ಇಲ್ಲ, ಗೋವಾ ನಾನು ಮುಂದೆ ವಿಸಿಟ್ ಮಾಡಿದ್ದೆ, ಆದ ಕಾರಣ ನಾನು ಅಲ್ಲಿ ಏನು ಹೋಗ್ಲಿಲ್ಲ ನಾನು. ಮತ್ತೆ ಅಲ್ಲಿಂದ ಮುಂಬೈ ಅಲ್ಲ, ಮುಂಬೈಯಲ್ಲಿ ವಿಸಿಟ್ ಮಾಡಿದ್ರೆ ಸೀದಾ ಹೋದೆ? ಇಲ್ಲ, ಮುಂಬೈ ಕೂಡ ನಾನು ವಿಸಿಟ್ ಮಾಡಿದ್ದೆ. ಓಕೆ. ಅದಾದ್ಮೇಲೆ ನಮ್ಮ ಗುಜರಾತ್ ಅಲ್ಲ ಅದೇ ಅಲ್ಲ, ಈಗ ಸ್ಟ್ರೈಟ್ ಈಗ ಅದು ಸ್ಟ್ರೈಟ್ ಇರುದಲ್ಲ ನಿಜವಾಗಿ. ನ್ಯಾಷನಲ್ ಹೈವೇ ಇಲ್ಲಿ ನೀವು ಗುಜರಾತ್ ಮುಟ್ಟಿ ಹೋಗ್ಬೇಕು ಅಂತ ಹೇಳಿತ್ತೆ ನಿಮಗೆ ಅಲ್ಲ, ಹೇಗೆ ಅದು? ಗುಜರಾತ್ ಈಗ ಲೆಫ್ಟ್ ಆಯ್ತಲ್ಲ? ಅಲ್ಲ, ನ್ಯಾಷನಲ್ ಹೈವೇ ಮೇನ್ ಹೈವೇ ಹೋಗುದು ಗುಜರಾತ್ ರಾಜಸ್ಥಾನ ಆಗಿ ಹೋಗುದು. ಹಾಗೆಲ್ಲ. ಗುಜರಾತ್ ಆಗಿ ರಾಜಸ್ಥಾನ, ಮತ್ತೆ ರಾಜಸ್ಥಾನದಿಂದ ಹರಿಯಾಣ ಮತ್ತೆ ಪಂಜಾಬ್ ಮತ್ತೆ ಚಂಡೀಗಢ ಹರಿಯಾಣ, ಪಂಜಾಬ್, ಚಂಡೀಗಢ ಮತ್ತೆ ಪಠಾಣ್ಕೋಟ್ ಮತ್ತೆ ಪಠಾಣ್ಕೋಟ್ ಇದೆ ಅಲ್ಲ, ಈ ನಮ್ಮ ಜಮ್ಮುಲಿ ಅವತ್ತೆಲ್ಲ ಇದೆಲ್ಲ ಆಗ್ತದೆ ಸ್ವಲ್ಪ ಟೆರರ್ ಏರಿಯಾ. ಪಠಾಣ್ಕೋಟ್ ಅಲ್ಲ, ಶ್ರೀನಗರದ ಮೇಲೆ ಫುಲ್ ಮತ್ತೆ ಸ್ವಲ್ಪ. ಅಲ್ಲಿ ಹೇಗಿದೆ ಅಂದ್ರೆ ನೀವು ಬೈಕರ್ಸ್ ಗಳೆಲ್ಲ ಅದು ಒಳ್ಳೆ ಇದು ಅಂದ್ರೆ ರೋಡು ಹಾಗೆಲ್ಲ ಉಂಟಾ ಹೇಗೆ? ಶ್ರೀನಗರ ತನಕ ನಮಗೆ ಒಳ್ಳೆ ಹೈವೇ ಸಿಗ್ತದೆ, ಒಳ್ಳೆ ದಾರಿ ಪರವಾಗಿಲ್ಲ. ಅದಾದ್ಮೇಲೆ ಶ್ರೀನಗರದಿಂದ ಲಡಾಖ್ ತನಕ ಸುಮಾರು 600 ಕಿಲೋಮೀಟರ್. ಅಲ್ಲಿ ಎಷ್ಟು ಕಿಲೋಮೀಟರ್ ಇದೆಯಾ ಶ್ರೀನಗರದಿಂದ ಲಡಾಖ್ಗೆ? 600 ಕಿಲೋಮೀಟರ್. ಸರಿ, ಸುಮಾರು ಇಲ್ಲಿಂದ ಒಂದು ಎಲ್ಲಿ ಚೆನ್ನೈ ಹೋದಷ್ಟಲ್ಲ, ಮಂಗಳೂರಿಂದ ಚೆನ್ನೈಗೆ ಹೋದಷ್ಟು, ಹತ್ತಿರ ಚೆನ್ನೈಗೆ ಹೋದಷ್ಟು ದೂರ, ಅದಕ್ಕಿಂತ ಜಾಸ್ತಿ ಇರ್ಬೋದು. ಅದು ಹಿಲ್ಲಿ ಏರಿಯಾನ? ಇಲ್ಲ, ಫುಲ್ ಇಲ್ಲ ಅಲ್ಲ, ಅಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಅಂತಲ್ಲ ಹೋಗುದು ಹಿಡಿದು. ಅಲ್ಲಿ ಹೇಗಿದೆ ಅಂದ್ರೆ ನಿಮ್ಮ ಹೋಗುವಾಗ ಟ್ರಾವೆಲಿಂಗ್ ಅಲ್ಲಿ ನೀವು ವ್ಯೂವನ್ನ ಎಂಜಾಯ್ ಮಾಡಿಕೊಂಡು ಹೋಗೋ ಉದ್ದೇಶವ ಅಥವಾ ನೀವು ಅಲ್ಲಿ ಲಾಸ್ಟ್ ಪಾಯಿಂಟ್ಗೆ ಮುಟ್ಟುವ ಉದ್ದೇಶವ ನಿಮ್ದು ಹೇಗೆ ಏನಂತ? ಅಂದ್ರೆ ಫಸ್ಟಿಗೆ ನಮಗೆ ಎಂಜಾಯ್ ಮಾಡಿಕೊಂಡು ಹೋಗುವ ಅಂತ ಇದ್ದೆ. ಮತ್ತೆ ನಂಗೆ ಅಲ್ಲಿ ಟೈಮ್ ಅಭಾವ, ಅದಂದ್ರೆ ನಾವು ತುಂಬಾ ದಿನ ಬೇಕಾಗ್ತದೆ ನಮಗೆ ಅಲ್ಲಿ ಎಲ್ಲ ಪ್ರತಿ ಬೇರೆ ಹೋಗಿ ಅಲ್ಲಿ ನೋಡ್ಕೊಂಡು ಹೋದ್ರೆ ಒಂದು ವರ್ಷ ಬೇಕಂತ. ಒಂದು ತಿಂಗಳಲ್ಲೆಲ್ಲ ಆಗಲ್ಲ. ಅದಾದ ಕಾರಣ ನಾನು ಫಸ್ಟಿಗೆ ನಾನು ಶ್ರೀನಗರ ತಲುಪುವಾಗ ಅಲ್ಲಿ ಒಂದು ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು. ಅದರಲ್ಲಿ ಒಂದು 10-15 ಜನ ಮೇಲೆ ಏನೋ ಡೆತ್ ಆಗಿತ್ತು. ಅದಾಗುವಾಗ ಮತ್ತೆ ನಂಗೆ ಡೌಟ್ ಆಯ್ತು, ಮತ್ತೆ ನಾವು ಇನ್ನು ಲಡಾಖಿಗೆ ನಮಗೆ ಮೇನ್ ಆಗಿ ತಲುಪಬೇಕು, ನಮ್ಮ ಮೇನ್ ಪಾಯಿಂಟ್ ಅದೇ ಲಡಾಖ್. ಅಲ್ಲಿ ಏನು ವಿಶೇಷತೆ ಏನು ಲಡಾಖ್ ನನಗೆ ಗೊತ್ತಿಲ್ಲ. ಅದೇ ಕೆಲವು ವಿಡಿಯೋಸ್ ನಾವು ನೋಡ್ತಾ ಇರ್ತೇವೆ ರೈಡ್ಗಳು ಹೋದ್ರು ಅಂತ, ನಾನು ಹೋಗಿಲ್ಲ ಇನ್ನೂ ಸಹ, ಮೇ ಬಿ ಗೊತ್ತಿಲ್ಲ ಹೋಗ್ತಾನೆ ಅಂತೇಳಿ. ಅದ್ರ ಏನು ವಿಶೇಷತೆ ಏನು ಲಡಾಖ್? ವಿಶೇಷತೆ ಅಂದ್ರೆ ಅದು ರೈಡರ್ಸ್ ನ ಮೇನ್ ಜಾಗ, ಅದು ಫೇವ್ರೇಟ್ ಜಾಗ, ಅದು ತುಂಬಾ ಬ್ಯೂಟಿಫುಲ್ ಜಾಗ, ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾ ನಮ್ಮ ಇಲ್ಲಿ ಗ್ರೀನ್ ದಾಗ ಅಲ್ಲಿ ಹಿಮವ ನಾವು ಶಿವದಲ್ಲಿ ಹಿಮ ನೋಡುದು, ಅಲ್ಲಿ ಫುಲ್ ಹಿಮ. ಹೌದಲ್ಲ? ಹೌದು, ಮಂಜುಗಡ್ಡೆ ಅಲ್ಲ, -10 -15 ಎಲ್ಲ ಇರ್ತದೆ. ಇದು ಸಾಕಾಗ್ತದೆ ಜಾಕೆಟ್ ಎಲ್ಲ? ಅದು ಮೈನಸ್ ಎಷ್ಟಕ್ಕೆ ಇತ್ತು ನನ್ನ ಕೆಲವೊಂದು ಜಾಕೆಟ್ ಇತ್ತು, ಆ ಜಾಕೆಟ್ ಅಲ್ಲಿ ಸರ್ವೈವ್ ಮಾಡಿಕೊಂಡೆ. ಹೌದಲ್ಲ? ಅಂದ್ರೆ ಹೋಗೋಗೆಲ್ಲ ನಮಗೆ ಇಲ್ಲಿಯ ಚಳಿಗೆ ನಮಗೆ ಮಡಿಕೇರಿ ಅಲ್ಲಿ ಸಂಪಾಜಿ ದಾಟುವಾಗಲೇ ನಮಗೆ ಕೆಲವೊಂದ್ಸಲ ಕೈಯೆಲ್ಲ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಅಷ್ಟು ಒಂದು ಕೋಲ್ಡ್ ಇರೋ ಜಾಗಿಗೆ ಹೋಗುದು. ಅಷ್ಟು ಬ್ಯೂಟಿಫುಲ್ ಇರೋ ಜಾಗಿಗೂ ಫಸ್ಟ್ ಟೈಮ್ ಹೋಗುದು. ಮುಂದೆ ಇಷ್ಟು ಬ್ಯೂಟಿಫುಲ್ ಆದ ಜಾಗ ನಾನು ನೋಡ್ಲೇ ಇಲ್ಲ, ಅಷ್ಟು ಸುಂದರವಾಗಿದೆ. ಹೋಗುವಾಗ ಎಷ್ಟು ಬೈಕ್ ರೈಡರ್ಗಳು ಸಿಗ್ತಾ ಇರ್ತಾರ ಹೇಗೆ ಅಲ್ಲಿ ಜನ? ಕಾರಲ್ಲಿ ಹೋಗೋರು ಇರ್ಬೋದು ಹೇಗೆ? ಹೌದು, ಕಾರಲ್ಲಿ ಹೋಗೋರು ಇದ್ದಾರೆ, ಬೈಕಲ್ಲಿ ಬರೋರು ಇದ್ದಾರೆ, ಟ್ರಾವೆಲರ್ ಅಲ್ಲಿ ಬರೋರು ಇದ್ದಾರೆ, ತುಂಬಾ ರೀತಿಯಲ್ಲಿ ಬರೋರು ಇದ್ದಾರೆ. ಹಾಗಾದ್ರೆ ರೈಡರ್ಸ್ ಒಬ್ಬ CD100 ಹಳೆ ಬೈಕ್ ಅನ್ನ ಒಬ್ಬ ತಗೊಂಡು ಬರ್ತಿದ್ದಾನೆ ಅಂತ ಹೇಳಿ ಅವ್ರಿಗೆ ಯಾರಾದ್ರು ಕೇಳಿದ್ರ ಹೋಗುವ ದಾರಿಯಲ್ಲಿ? ಕೇಳಿದ್ರು, ತುಂಬಾ ಜನ ನನ್ನ ನಿಲ್ಲಿಸಿ ಮಾತಾಡಿಸಿದ್ದಾರೆ, ತುಂಬಾ ಇಲ್ಲಿಂದ ನಮ್ಮ ಹರಿಯಾಣದಿಂದ ಹಿಡಿದು ಗುಜರಾತಿಂದ ಹಿಡಿದು ಆ ಕಡೆ ಲಡಾಖ್ ತನಕ ರಿಟರ್ನ್ ಇಲ್ಲಿ ಬರೋ ತನಕ ತುಂಬಾ ಜನ ನಾನು ಹೆಲ್ಪ್ ಮಾಡಿದ್ದಾರೆ, ತುಂಬಾ ಜನ ಮಾತಾಡಿಸಿದ್ದಾರೆ. ಅವರಿಗೆಲ್ಲ ತುಂಬಾ ಆಶ್ಚರ್ಯ ಕೆಲವರಿಗೆ ಅಂದ್ರೆ ಇರ್ಬೋದು ಕ್ಯೂರಿಯಾಸಿಟಿ. ನನಗೆ ಆಕ್ಚುಲಿ ಒಂದೊಂದು ನ್ಯೂಸ್ ಅಲ್ಲಿ ಇವರನ್ನ ಒಂದು ನೋಡಿದ ನಂತರ ನನಗೆ ಅದೇ ನಮ್ಮ ಫ್ರೆಂಡ್ ನಮ್ಮೂರು ಹೀಗೆ ಇದ್ದು ನಮಗೆ ತಲೆ ಕೆಟ್ಟೋಯ್ತು ಆಕ್ಚುಲಿ ನೋಡುವಾಗ. ನಾವೇ ಸಾಧ್ಯವಿಲ್ಲ, ನಾನು ಆಕ್ಚುಲಿ ಇಂಥ ಕಡೆ ಪುತ್ತೂರು ಮಂಗಳೂರಿಗೆ ಹೋಗೋದು, ನಾವು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಬೋದು. ಅದು ವಿಶೇಷ, ಅದೊಂದು ನಿಜವಾಗಿ ಒಂದು ಖುಷಿಯ ವಿಚಾರ. ಇಂಥ ಒಂದು ಸಾಧನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಧನೆ ಅಂತ ರಿಸ್ಕ್ ತಗೊಳ್ಳೋದೇ ದೊಡ್ಡ ಇದು ಅಲ್ಲ, ಸಾಧನೆಗಿಂತ ಆ ಲೈಫಲ್ಲಿ ರಿಸ್ಕ್ ತಗೊಂಡು ಅಂತ ಒಂದು ಬ್ಯೂಟಿಫುಲ್ ಪ್ಲೇಸಸ್ಗಳನ್ನ ನೋಡಿಕೊಂಡು ಬರೋದು ಒಂದು ಖುಷಿ. ನಿಮಗೇನಾದ್ರೂ ಇಂಥ ಹೋಗುವ ದಾರಿಯಲ್ಲಿ ಪ್ರಾಬ್ಲಮ್ ಆದಾಗ ಅಥವಾ
ಯಾರಾದ್ರದ್ದು ಹೆಲ್ಪ್ ತಗೊಂಡ್ರ ಬೈಕರ್ಸ್ಗಳದ್ದು ಅಥವಾ ತುಂಬಾ ಬೈಕ್ ರೈಡರ್ಸ್ಗಳಿರ್ತಾರೆ, ಕೆಲವರೆಲ್ಲ ವಿಡಿಯೋಗೆ ಹಾಕ್ತಾರೆ ಹೆಲ್ಪ್ ಮಾಡೋದು ಆ ಥರ ಇರ್ತಾರೆ. ನಿಮಗೇನಾದ್ರು ಪ್ರಾಬ್ಲಮ್ ಅಂತ ಅಥವಾ ನೀವು ಯಾರಿಗಾದ್ರೂ ಹೆಲ್ಪ್ ಮಾಡಿದ್ರ, ಹೇಗೆ ಏನಾದ್ರು ಇತ್ತು ಅಂತ? ನಾನು ಶ್ರೀನಗರ ದಾಟಿ ಆದಮೇಲೆ ಮೋಸ್ಟ್ಲಿ ಕಾಶ್ಮೀರ ಹತ್ತಿರ ಆಯಿತು. ಶ್ರೀನಗರ ತಲುಪುವ ಟೈಮಲ್ಲಿ ನಂದು ಗಾಡಿದು ಮಳೆಯಲ್ಲಿ ನಂದು ಗಾಡಿದು ಸ್ಟಾರ್ಟಿಂಗ್ ಕೊಯ್ಲು ಹೋಯ್ತು. ಸ್ಟಾರ್ಟಿಂಗ್ ಕೊಯ್ಲು ಹೋಯ್ತು, ಗಾಡಿ ಆಫ್ ಆಯಿತು. ಮಳೆ ಬರ್ತಾ ಇತ್ತು, ಹೆವಿ ಕೋಲ್ಡ್ ಇತ್ತು. ಸೊ ನಾನು ದಾರಿಯಲ್ಲಿ ಬಾಕಿ ಆಗಿಬಿಟ್ಟೆ. ಬಾಕಿ ಅದೇ ಮತ್ತೆ ನೈಟ್ ಆಗ್ತಾ ಬರ್ತಾ ಇತ್ತು. ನನಗೆ ಹೆಲ್ಪ್ ಏನು ಸಿಗೋ ಒಂದು ಅಂದಾಜು ಇಲ್ಲ. ಗಾಡಿಗಳೆಲ್ಲ ತುಂಬಾ ಕಮ್ಮಿ ಆಗಿತ್ತು ಶ್ರೀನಗರ ಸೈಡ್. ಹೌದು. ಮತ್ತೆ ಸ್ವಲ್ಪ ಟೈಮಲ್ಲಿ ಕಾಶ್ಮೀರಿಗಳು ಇಬ್ರು ಬಂದಿದ್ರು, ಅವರು ಅವನ್ನ ಹೆಲ್ಪ್ ಮಾಡಿದ್ರು. ಅವರು ತುಂಬಾ ಹೆಲ್ಪ್ ಮಾಡಿದ್ರು. ಮತ್ತೆ ನನ್ನ ಲಾಸ್ಟಿಗೆ ಗಾಡಿ ಸ್ಟಾರ್ಟ್ ಆಗಲ್ಲ ಅಂತ ಕಾರಣಕ್ಕೆ ಅವರು ಟ್ರೈ ಮಾಡಿದ್ರು, ತುಂಬಾ ಟ್ರೈ ಮಾಡಿದ್ರು ಸ್ಟಾರ್ಟ್ ಮಾಡಿ. ನಿಮಗೆ ಗೊತ್ತಾಯ್ತು ಕಾಯಿಲ್ ಹೋಗಿ ಅಂತ ಹೇಳಿ ಅವಾಗ ಅಲ್ಲಿ? ಗೊತ್ತಾಯ್ತು. ನಿಮಗೆ ಮೆಕ್ಯಾನಿಕಲ್ ನಿಮಗೆ ಗೊತ್ತಾಯ್ತು, ಬಟ್ ಅದು ಪಾರ್ಟ್ ಸಿಗುದು ಅಲ್ಲಿ ಇಲ್ಲ ಅಲ್ಲ? ಹೌದು. ಮತ್ತೆ ಅಲ್ಲಿಂದ ಅವರ ಬೈಕಿಗೆ ನನ್ನ ಬೈಕನ್ನು ಕಟ್ಟಿ ಹೇಳಿದ್ರು ಅವರು. ಹೌದಲ್ಲ? ಹೌದು. ನನ್ನ ಕೈಲಿ ಒಂದು ಸಣ್ಣ ಒಂದು ರೋಪ್ ಇತ್ತು, ಅದಕ್ಕೆ ಕಟ್ಟಿ ಶ್ರೀನಗರ ತನಕ ಸುಮಾರು 25 ಕಿಲೋಮೀಟರ್ ಹತ್ತಿರ 25 ಕಿಲೋಮೀಟರ್ ಬೇರೆಯವರು ರಾತ್ರಿ ಒಂದು 10 ಗಂಟೆಗೂ ನಾನು ಅಲ್ಲಿ ಶ್ರೀನಗರ ತಲುಪಿಸಿದ್ರು ನನ್ನನ್ನು. ಹೌದಲ್ಲ? ನಾನು ತಲುಪಿಸಿ ಅವರು ಪೇ ಮಾಡಿದ್ರೆ ಹೇಗೆ? ಇಲ್ಲ ತುಂಬಾ ಇಲ್ಲಪ್ಪ. ಅಯ್ಯೋ, ಅವರು ಪೇ ಮಾಡ್ತೇನೆ ಅಂತ ಹೇಳುವಾಗ ಅವರು ನನ್ನನ್ನು ನಂಗೆ ಬೈದ್ರು ನನ್ನನ್ನು. ಹೌದಾ? ನೀವು ನಮ್ಮ ಅತಿಥಿಗಳು, ನಿಮಗೆ ಹೆಲ್ಪ್ ಮಾಡಬೇಕಾದ ನಮ್ಮ ಕರ್ತವ್ಯ, ನಾವು ಹಣ ತಗೊಳ್ಳೋದಿಲ್ಲ ಅಂತೆಲ್ಲ ಭಾರಿ ಖುಷಿ ಆಗ್ತದೆ. ಬಹುಶಃ ನಮ್ಮ ಇಲ್ಲಿ ಕೂಡ ರೈಡರ್ಸ್ ಗಳು ಬರ್ತಾರೆ ವೆಸ್ಟರ್ನ್ ಘಾಟ್ ಕ್ರಾಸ್ ಮಾಡೋದು. പക്ഷെ ಯಾರಾದ್ರೂ ವೀಕ್ಷಕರು ಇದ್ರೆ, ನೀವು ಕೂಡ ಯಾರಾದ್ರೂ ಕೆಲವರು ಈ ತರ ಸಮಸ್ಯೆಗಳಿಗೆ ಬೀಳ್ತಾರೆ, ಅದು ಬೈಕ್ ರೈಡರ್ಗಳಿಗೆ ಗೊತ್ತಿರ್ತದೆ. ಕೆಲವು ಕಷ್ಟ ಯಾರು ಹೆಲ್ಪ್ ಮಾಡಿ ಇಂತ ಕೆಲವ್ರದ್ದು ಫ್ಯೂಯಲ್ ಖಾಲಿ ಆಗ್ತದೆ, ಕೆಲವ್ರದ್ದು ಫ್ಯೂಯಲ್ ಪೈಪ್ ಹೊಡೆದೋಗಿ ಫ್ಯೂಯಲ್ ಖಾಲಿ ಆಗ್ತದೆ, ಗೊತ್ತಾಗುದಿಲ್ಲ. ಕೆಲವು ಚೈನ್ ಕಟ್ ಆಗೋದು, ಅವಾಗ ನಾವು ಹೆಲ್ಪ್ ಮಾಡಿದ್ರೆ ಒಳ್ಳೇದಲ್ಲ ರೈಡರ್ಸ್ ಗಳಿಗೆ. ಹೆಲ್ಪ್ ಮಾಡ್ತಾರೆ ಕೆಲವೊಂದು, ಜಾಸ್ತಿಯಾಗಿ ರೈಡರ್ಸ್ ಹೆಲ್ಪ್ ಮಾಡ್ತಾರೆ. ಏನಾದ್ರು ಪ್ರಾಬ್ಲಮ್ ಇದ್ರೆ ಅವರು ಬಂದು ಹೆಲ್ಪ್ ಮಾಡ್ತಾರೆ. ಮತ್ತೆ ಕೆಲವೊಂದು ಏರಿಯಾದಲ್ಲಿ ಕೆಲವೊಂದು ಟೈಮ್ಗಳಲ್ಲಿ ನಾವು ಹೆಲ್ಪ್ ಸಿಗಲ್ಲ ಅಂತ ಏರಿಯಾಗಳು ಅಲ್ಲಿ. ಅದು ಚಾಲೆಂಜ್, ಅದೇ ಚಾಲೆಂಜ್. ದಾಟಿಕೊಂಡು ಹೋಗುದೇ ಆ ಒಂದು ಟೈಮಿಂಗ್ ನಂಗೆ ಹಾಗೆ ಆಗಿತ್ತು. ಶ್ರೀನಗರ ನಾ ಹೇಳಿದಲ್ಲ, ಶ್ರೀನಗರಲ್ಲಿ ಬಾಕಿ ಆದ ಟೈಮಲ್ಲಿ ನಂಗೆ ಹಾಗೆ ಆಗಿತ್ತು. ನೈಟ್ ಆಗ್ತಾ ಬಂತು, ಹತ್ತಿರ ಏನೂ ಇಲ್ಲ, ಫುಲ್ ಕಾಡು. ಇಲ್ಲಿ ಆದ್ರೆ ಊರಲ್ಲಾದ್ರೆ ಮಾತಾಡಿದ್ರೆ ಹೇಗೆ ಮಾಡ್ಕೊಡು ಅಲ್ಲಿ. ಹೌದು. ಹಾಗಾದ್ರೆ ಈ ಲಡಾಖ್ ಅಲ್ಲಿ ನೀವು ಯಾವ್ದು ನಿಮ್ಮ ಡೆಸ್ಟಿನೇಷನ್ ಅಂತ ಹೇಳ್ತೇವಲ್ಲ, ಆ ಪಾಯಿಂಟ್ ಯಾವ್ದಲ್ಲಿ ನೀವು ಹೋಗಿರುವಂತ ಕೊನೆಯ ಪಾಯಿಂಟ್ ಅಂತ ಹೇಳಿ ನಿಮಗೆ? ಒಂದು ಕಾರ್ದುಂಗ್ಲಾ ಅಂತ ಹೇಳಿ ಪಾಯಿಂಟ್. ಕಾರ್ದುಂಗ್ಲಾದ ಕೆಲವು ವಿಡಿಯೋಸ್ ಗಳು ಇವ್ರು ನಂಗೆ ಕೊಟ್ಟಿರ್ತಾರೆ, ನಾನು ಅದನ್ನ ವಿಡಿಯೋದಲ್ಲಿ ಹಾಕಿರ್ತೇನೆ. ಯಾರಾದ್ರೂ ಕೆಲವರು ಹೋಗಿರೋರಿಗೆ ಗೊತ್ತಿರಬಹುದು, ಗೊತ್ತಿದ್ರೆ ಕಾರ್ದುಂಗ್ಲಾ ಅಂತ ಹೇಳುವಂತ ಒಂದು ಪಾಯಿಂಟ್ ಗೆ ಹೋಗಿ ಅಲ್ಲಿ ಅದು ಎಷ್ಟು ಎಂತದ್ದು ವಿಶೇಷತೆ ಏನಾದ್ರು ಅಲ್ಲಿ ವರ್ಲ್ಡ್ ಸೆಕೆಂಡ್ ಪಾಸಿಂಗ್ ಪಾಯಿಂಟ್ ಅದು. ಹೌದಲ್ಲ? ಅಲ್ಲಿ ಆಕ್ಸಿಜನ್ ಅಭಾವ ಇದೆ, ಆಕ್ಸಿಜನ್ ಸಿಲಿಂಡರ್ ಹೈಟ್ ಜಾಸ್ತಿ ಆಗಿದೆ. ಹೌದು, ತುಂಬಾ ಹೈಟ್ ಜಾಸ್ತಿ ಆಗಿದೆ. ಅಲ್ಲಿ ಒಂದು 5 ಮಿನಿಟ್ಸ್ ಅಲ್ಲಿ ಜಾಸ್ತಿ ನಿಲ್ತರೆ ನಮಗೆ ತಲೆನೋವು ಆಗ್ತದೆ. ಅಲ್ಲಿ ಹೋಗಿ ಸ್ವಲ್ಪ ತಿಂತು. ಹೌದಾ, 5 ಮಿನಿಟ್ಸ್ ಅದ್ರಲ್ಲಿ ಒಳಗೆ ನಾವು ಅಲ್ಲಿಂದ ಹೋಗ್ಬೇಕು. ಹೌದಲ್ಲ? ಅಲ್ಲಿ ಮಿಲಿಟರಿ ಅವರು ಇರ್ತಾರೆ, ಕೆಲವೊಂದು ಟೈಮಲ್ಲಿ ಮಿಲಿಟರಿ ಅವರು ಇರ್ತಾರೆ. ಅಲ್ಲಿಂದ 5 ಮಿನಿಟ್ಸ್ ಮೇಲೆ ನಿಲ್ಲಿಗೆ ಬಿಡುದಿಲ್ಲ, ಕೆಲವೊಂದು ಟೈಮಲ್ಲಿ ಬಿಡುದಿಲ್ಲ. ಅಲ್ಲಿ ಅಷ್ಟೊತ್ತಲ್ಲಿ ನಾವೇನಾದ್ರು ಕ್ಲಿಪ್ ಮಾಡಿ ಹೋಗ್ಬೇಕು, ಎಂಜಾಯ್ ಮಾಡ್ಕೊಂಡು ಬರ್ಬೇಕಷ್ಟೇ. ಸಿಲಿಂಡರ್ ಬೇಕಾಗ್ತದೆ, ಸಣ್ಣ ಸಿಲಿಂಡರ್ ಸಿಗ್ತದೆ. ನೀವು ಕೂಡ ಸಿಲಿಂಡರ್ ಆಕ್ಸಿಜನ್ ಬೇಕಾಗ್ತದೆ. ಅದನ್ನು ಒಂದು ಸ್ಪ್ರೇ ಮಾಡ್ಕೊಂಡ್ರೆ ಸ್ವಲ್ಪ ಟೈಮ್ ನಮಗೆ ಕ್ಲಿಯರ್ ಆಗಿರ್ತದೆ. ಮತ್ತೆ ಅಲ್ಲಿ ಇದು ಏರ್ ಕಡಿಮೆ, ಏರ್ ತುಂಬಾ ಕಮ್ಮಿ. ಮತ್ತೆ ಅದು ಲಡಾಖಿಂದ 40 ಕಿಲೋಮೀಟರ್ ಇದೆ. ಲಡಾಖಿಂದ ಮೇಲೆ 40 ಕಿಲೋಮೀಟರ್ ಅಲ್ಲ? ಹೌದು, ಫುಲ್ ಗುಡ್ಡೆ ಆಯ್ತು. ನಾವು ಕೆಲವರದು ಈ ಸ್ಟೇಟಸ್ ಗಳಲ್ಲಿ ಫೋಟೋದಲ್ಲೆಲ್ಲ ಕೆಲವರು ಟ್ರಾವೆಲರ್ಸ್ ಗಳೆಲ್ಲ ಹಾಕಿರ್ತಾರೆ, ಕಾರ್ದುಂಗ್ಲಾ ಒಂದು ಯೆಲ್ಲೋ ಕಲರ್ ಒಂದು ಹೇಗೆ ಅದಿರ್ತಾರೆ ಪೋಸ್ಟ್ ಹಾಕಿ, ಅಲ್ಲಿಗೆ ಹೋಗುವಾಗ ಲಡಾಖಿಂದ ಮೇಲೆ ಹೋಗುವಾಗ ಗಾಡಿಗೆ ತುಂಬಾ ಇದಾಗ್ತದೆ, ಸ್ಟ್ರೈನ್ ಬೀಳ್ತದೆ, ಗಾಡಿ ಪವರ್ ತುಂಬಾ ಕಮ್ಮಿ ಆಗ್ತದೆ. ಹೌದಲ್ಲ? ಗಾಡಿಗೆ ಹೇಗೆ ಸಾಕಾಗ್ತದೆ ಯಾರು ಗಾಡಿಗೆಲ್ಲ? ಇಲ್ಲ ಪವರ್ ಎಲ್ಲ ತುಂಬಾ ಕಮ್ಮಿ ಆಗ್ತದೆ ಗಾಡಿ. ಇದಕ್ಕೆಲ್ಲ ಸಾಕಾಗ್ಲಿಕ್ಕಿಲ್ಲ, ಇದು ಕಾರ್ಬೋರೇಟರ್ ಅಲ್ಲ? ಹೌದೌದು, ಕಾರ್ಬೋರೇಟರ್ಗೆ ಡೈರೆಕ್ಟ್ ಏರ್ ಹೋಗಿ ಅಲ್ಲಿ ಮಿಕ್ಸ್ ಆಗುವಂತಲ್ಲ. ಹಾಗೆ ಇದು ಅಲ್ಲಿಗೆ ಸ್ವಲ್ಪ ಕಷ್ಟ ಆಯ್ತು, ಗಾಡಿ ತುಂಬಾ ಸ್ಲೋ ಆಗಿತ್ತು. ಫಸ್ಟಿಗೆ ತುಂಬಾ ಸ್ಲೋ ಆಗಿತ್ತು, ಆದ್ರೂ ನಂಗೆ ಡೌಟ್ ಇತ್ತು ತಲುಪುವುದ ಅದು ಮಾತ್ರ ತಲುಪಿತ್ತು ಮಾತ್ರ. ಇವರು ಇನ್ನೊಂದು ವಿಷಯ, ಇವರಿಗೆ ಬಹುಶಃ ಲಡಾಖ್ ದೊಡ್ಡ ವಿಶೇಷ ಅಂತ ರಸ್ತೆ ಅನಿಸಿರ್ಲಿಕ್ಕಿಲ್ಲ. ಯಾಕೆಂದ್ರೆ ನೀವು ಒಂದು ಸಲ ಇಲ್ಲಿಗೆ ರಂಗತ್ಮಲೆಗೆ ಬರಬೇಕು. ಸುಳ್ಯ ತಾಲೂಕು ಆಲೆಟ್ಟಿ ಗ್ರಾಮದಿಂದ ಕುಡೇಕಲ್ಲು ಅಂತೇಳಿ ಒಂದು ಬರ್ತದೆ, ನನ್ನ ಮನೆ ಇರುವ ಜಾಗ. ಅಲ್ಲಿನ ಹಿಂಬದಿಯಿಂದ ಬರ್ತಾ ಇದ್ರೆ ನಿಮಗೆ ಬಹುಶಃ ಗೊತ್ತಾಗ್ತದೆ ಇಲ್ಲಿಯ ರಸ್ತೆ ಹೇಗಿದೆ, ಎಷ್ಟು ನೀವೆಲ್ಲ ಇದರಲ್ಲೆಲ್ಲ ಅಪ್ ಅಂಡ್ ಡೌನ್ ಮಾಡ್ತೀರಲ್ಲ. ಮತ್ತೆ ಇನ್ನೊಂದು ರಸ್ತೆ ಇದೆ, ತುಂಬಾ ಒಂದು ಹಿಲ್ಲಿ ಏರಿಯಾ ನಮ್ಮದು. ಅದರಲ್ಲಿ ಕೂಡ ಅವರು ಟ್ರಾವೆಲ್ ಮಾಡಿ, ನಾನು ಇವರನ್ನು ನೋಡ್ತಿರ್ಬೇಕಾದ್ರೆ ಸ್ಕೂಲಲ್ಲಿ ಇರುವಾಗ ಇವ್ರ ಜೀಪ್ ತಗೊಂಡೆಲ್ಲ ಬರ್ತಿರಲ್ಲ, ಜೀಪಲ್ಲಿ ಬರುವಾಗ ಇಲ್ಲಿ ಇಲ್ಲಿಂದ ಮಕ್ಕಳನ್ನ ಕರ್ಕೊಂಡು ಇಲ್ಲಿಂದ ಪಿಕಪ್ ಮಾಡ್ತಿದ್ರು ಫಸ್ಟಿಗೆಲ್ಲ.
ಇಲ್ಲಿಂದ ಸ್ಟಾರ್ಟ್ ಆಗ್ತಿತ್ತು ಇವ್ರು ಟೋನಿ ಅವರು ಕೂಡ ಒಂದೊಂದ್ಸಲ ಅದರಲ್ಲಿ ಇದು ಬಿಟ್ಕೊಂಡು ಬಂದು ನಾನು ನೋಡಿದ್ದೇನೆ. ಗಾಡಿ ಓಡಿಸ್ತಿದ್ದೆ. ಗಾಡಿ ಓಡಿಸಿದ್ರು ಅವಾಗ್ಲೇ. ಅಂದ್ರೆ ಒಂದು ಅದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಲ್ಲ, ಮಕ್ಕಳನ್ನ ಸ್ಕೂಲಿಗೆ ಮುಟ್ಟಿಸುವಂತದ್ದು. ಹಾಗಾಗಿ ಇವರಿಗೆ ಈ ಗುಡ್ಡಗಾಡು ಅಥವಾ ಟೆರೇನ್ ಅನ್ನ ಅದು ದೊಡ್ಡ ಹೊಸತಲ್ಲ. ಅಲ್ಲಿ ಅಂದ್ರೆ ವೆದರ್ ಮತ್ತೆ ಬೇರೆ ರಾಜ್ಯ ಅಂತ ಹೇಳುವಂತ ಒಂದು ರಿಸ್ಕ್ ನಿಮಗೆ ಅಲ್ಲ. ಹಾಗಾಗಿ ಇವರಿಗೆ ಬಹುಶಃ ದೊಡ್ಡ ಹೆಚ್ಚಿಗೆ ಇವರು ಕಷ್ಟ ಇದು ಅಂದ್ರೆ ಚಾಲೆಂಜಿಂಗ್ ಅನಿಸಬಹುದು. ಅದು ಕೂಡ ಇದೊಂದು ಸ್ಮೂತ್ ಆಗಿ ನೀವು ಅದನ್ನ ಹ್ಯಾಂಡಲ್ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ ಅಲ್ಲ. ನಮಗೆ ವೆದರ್ ಮಾತ್ರ ಈಗ ಸಿಟಿಯಿಂದ ಹೋಗೋ ಹುಡುಗರಿಗೆಲ್ಲ ಬಹುಶಃ ಇಂತ ನಾವೀಗ ಸಾಮಾನ್ಯವಾಗಿ ಓಡಾಡೋದೇ ನಮ್ಮದೊಂದು ಆಫ್ ರೋಡಿಂಗ್ ಡೈಲಿ. ನಾವೆಲ್ಲ ಹೋಗೋದೆಲ್ಲ ಇದೆಲ್ಲ ಆಫ್ ರೋಡ್, ಡೈಲಿ ಆಫ್ ರೋಡಿಂಗ್ ನಮ್ಮದು. ಕೆಸರಲ್ಲಿ ಮಳೆ ಬಂದ್ರೆ ಇದೆಲ್ಲ ಬಹುಶಃ ಸಿಟಿ ಅವರಿಗೆಲ್ಲ ಅದೆಲ್ಲ ಸ್ವಲ್ಪ ಚಾಲೆಂಜಿಂಗ್ ಆಗಿರ್ಬೋದು. ಹಾಗಾಗಿ ಅವರು ಒಳ್ಳೆ ಬೈಕ್ ಅನ್ನ ಪ್ರಿಫರ್ ಮಾಡೋದು ಅದಕ್ಕಿಂತ ಕಾಣ್ತದೆ. ಒಳ್ಳೆ ಗ್ರಿಪ್ ಇರೋ ಬೈಕ್, ಒಳ್ಳೆ ಇದು ಗಟ್ಟಿರುವಂತ ಬೈಕ್ಗಳು ಅಲ್ಲ. ಮತ್ತೆ ಅಲ್ಲಿಂದ ವೆದರ್ ಕಂಡೀಷನ್ ತುಂಬಾ ಅದು ನೋಡ್ಕೊಂಡು ಹೋಗ್ಬೇಕು ಅಲ್ಲಿ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ತದೆ. ಅದು ಏಪ್ರಿಲ್ ಮಳೆಗಾಲ ಅಲ್ಲಲ್ಲ, ಅದು ಹೇಗೆ? ಇಲ್ಲಿಗೆ ಆಪೋಸಿಟ್ ಆಗಿ ಅಲ್ಲಿ ವೆದರ್ ಇರ್ತದೆ. ಓ, ಇಲ್ಲಿ ಅಂದ್ರೆ ಬಿಸಿ ಅಲ್ಲ. ಇಲ್ಲಿ ನಾವು ಬಿಸಿ ಇರುವಾಗ ಅಲ್ಲಿ ಹೆವಿ ಕೋಲ್ಡ್, ಅಲ್ಲಿ ಹೆವಿ ಕೋಲ್ಡ್ ಇರ್ತದೆ. ಹೌದಲ್ಲ? ಓಕೆ. ನಾವು ಹೋಗುವಾಗ ಅಲ್ಲಿ ಹೆವಿ ಕೋಲ್ಡ್ ಇತ್ತು. ಓಕೆ. ಇಲ್ಲಿ ಒಳ್ಳೆ ಬೇಸಿಗೆಗಾಲ. ಬೇಸಿಗೆ ಏಪ್ರಿಲ್ ಅಂದ್ರೆ ಒಳ್ಳೆ ಬಿಸಿಲು. ನಮ್ಮ ಇಲ್ಲಿ ಬಿಸಿಲು ಕೂಡ ಜೋರು ಬಿಸಿಲು. ಮತ್ತೆ ದಾರಿಯಲ್ಲಿ ತುಂಬಾ ದೂರ ಅಂದ್ರೆ ಒಂದು 40 ಕಿಲೋಮೀಟರ್ 50 ಕಿಲೋಮೀಟರ್ ಎಲ್ಲ ಏನು ಸಿಗಲ್ಲ ನಮಗೆ. ಫುಲ್ ವಿಜನ ಅಂದ್ರೆ ಏನಿರಲ್ಲ. ಹೌದಲ್ಲ? ಮನೆಗಳಿರಲ್ಲ, ಫುಡ್, ಪೆಟ್ರೋಲ್ ಪಂಪ್ ಇರಲ್ಲ. ಅಂದ್ರೆ ಫುಡ್ ಎಲ್ಲ ಇದು ಬ್ಯಾಗಲ್ಲಿ ಕ್ಯಾರಿ ಮಾಡ್ತಿದ್ರ? ಬ್ರೇಕ್ಫಾಸ್ಟ್ ಈ ತರ ತಿಂಡಿ ಏನಾದ್ರು? ಇಲ್ಲ ಏನ್ ಕ್ಯಾರಿ ಮಾಡ್ಲಿಲ್ಲ. ನೀರಿತ್ತು, ಬರೀ ನೀರು. ಮತ್ತೆ ಅಲ್ಲಿ ತಿಂದ್ಕೊಂಡು ಹೋಗುದಾ? ಹೌದೌದು. ಮಿಡ್ಲಿ ಏನು ಪ್ಯಾಕ್ ಮಾಡಿ ಇಟ್ಕೊಂಡು ಎಂತಿಲ್ಲ ಸಿಕ್ಕಿದಾಗ ತಿಂದ್ಕೊಂಡು? ಹೌದು ಅಷ್ಟೇ. ಸ್ವಲ್ಪ ಹಾಗಾದ್ರೆ ಒಂದೊಂದು ದಿವಸ ಬಹುಶಃ ಬೆಳಿಗ್ಗಿಂತ ಸಂಜೆ ಕೂಡ ಸಿಕ್ಕಿರ್ಬೋದಲ್ಲ ಕೆಲವೊಂದು ಸಲ? ಉಂಟು, ಹಾಗೆ ತಿಂದ ಉಂಟು. ಅಲ್ಲಿ ಫುಡ್ ಸರಿ ಆಗಲ್ಲ. ಅಂದ್ರೆ ನಾರ್ತ್ ಅಲ್ಲಿ ಏನು ಫುಡ್ ಏನು ಅಲ್ಲಿ ಎಲ್ಲ ಕಲ್ಚರ್? ಜಮ್ಮು ಕಾಶ್ಮೀರಲ್ಲಿ ರೊಟ್ಟಿ ಮತ್ತೆ ದಾಲ್. ರೊಟ್ಟಿ ದಾಲ್. ಬ್ರೇಕ್ಫಾಸ್ಟ್ ಆಲೂ ರೊಟ್ಟಿ, ಆಲೂ ಪರೋಟ ಮತ್ತೆ ಮ್ಯಾಗಿ ಎಲ್ಲ ಹಾಗೆ ತಿಂತಾ ಇರ್ತಾರೆ. ಅದು ಟೂರಿಸ್ಟ್ ಅಂದ್ರೆ ಟ್ರಾವೆಲರ್ಸ್ ಹೇಳಿ ಸ್ವಲ್ಪ ಪ್ರೈಸ್ ಎಲ್ಲ ಅವರು ಹೆಚ್ಚಿಗೆ ಮಾಡಿದ್ ಉಂಟು ಅಲ್ಲಿ, ರೈಸ್ ಆಗಿದೆ ಅಲ್ಲ. ಈಗ ಇದು ಮ್ಯಾಗಿ ಒಂದು 20 ರೂಪಾಯಿ ಸಿಗ್ತದೆ ನಮಗೆ, ಮಾಡಿದ್ರೆ ಅವರು ಒಂದು 50 ರೂಪಾಯಿಗೆ ಮಾರ್ಬೋದು. ನಾವು ಅಂದ್ಕೊಳ್ಬೋದು ಜಾಸ್ತಿ ಉಂಟಲ್ಲ? ಇಲ್ಲ ಆನ್ ರೇಟ್ 50 ರೂಪಾಯಿ ಅಷ್ಟೇ ಜಾಸ್ತಿ ಏನಿಲ್ಲ. ಅಕಾಮಿಡೇಷನ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ. ಎಷ್ಟಿದೆ ಅಂದ್ರೆ ಸಾಮಾನ್ಯವಾಗಿ? 1000 ರೂಪಾಯಿಂದ ಸ್ಟಾರ್ಟ್ ಆದ 3000 ರೂಪಾಯಿ 4000 ನಮ್ಮ ಕಂಫರ್ಟ್ ಮೇಲೆ ತಗೊಳ್ಬಹುದು. ನಮಗೆ ಅಕಾಮಿಡೇಷನ್ ಇಲ್ಲದೆ ನಮಗೆ ಇಲ್ಲಿ ನಿಲ್ಲಿಕ್ಕೂ ಆಗುದಿಲ್ಲ. ವೆದರ್ ತುಂಬಾ ಇದಾಗಿದೆ, ಹೊರಗಡೆ ಕಷ್ಟ ಅಲ್ಲ. ಹೌದು. ನೀವು ಕಾರ್ದುಂಗ್ಲ ಆದ ನಂತರ ರಿಟರ್ನ್ ಇಳಿದು ಬಂದ್ರೆ ಅಲ್ಲಿಂದ ಸೇಮ್ ರೂಟ್ ಅಲ್ಲಿ ಬರುವಂತ? ಸೇಮ್ ರೂಟ್ ಅಲ್ಲಿ ಬರ್ಬೇಕು. ಯಾಕಂದ್ರೆ ಈಚೆ ರೂಟ್ ಅಲ್ಲಿ ಮನಾಲಿ ರೂಟ್ ಕ್ಲೋಸ್ ಆಗಿತ್ತು. ಅಲ್ಲಿ ಮನಾಲಿ ರೂಟ್ ಲ್ಯಾಂಡ್ ಸ್ಲೈಡಿಂಗ್ ಆಗಿ. ಮನಾಲಿಗೆ ಹೋದ್ರೆ ನೀವು? ಇಲ್ಲ ಹೋಗ್ಬೇಕಂತ ಇದ್ದ. ಈಗ ಎಲ್ಲರೂ ಹೋಗುವಂತ ಮನಾಲಿ ಮತ್ತೆ ಕುಲು ಮನಾಲಿ ಮನಾಲಿ, ಕುಲು ಮನಾಲಿ, ಲಡಾಖ್ ಹಾಗೆ ಹೋಗುವಂಥದ್ದು. ಹಾಗೆ ಹೋಗಿ ಲಡಾಖ್ ಹೋಗಿ ರಿಟರ್ನ್ ಇಲ್ಲಿ ಕಾರ್ಗಿಲ್ ಹೋಗಿ ಶ್ರೀನಗರ ಆಗಿ ರಿಟರ್ನ್ ಈ ಕಡೆ ಒಂದು ರೌಂಡ್ ಅದು. ಹೌದಲ್ಲ? ಈಗ ಹಾಗೆ ಬರುವಂತ ಸರ್ಕಲ್ ಆಗಿ. ಹಾಗೆ ನೀವು ಒಂದ್ ಸೈಡ್ ಇಂದ ಶ್ರೀನಗರ ಆಗಿ ಕಾರ್ಗಿಲ್ ಹೋಗಿ, ಇದು ಸಾರಿ ಕಾರ್ದುಂಗ್ಲ ಹೋಗಿ ಅಲ್ಲಿಂದ ವಾಪಸ್ ಅದೇ ರೋಡ್ ಅಲ್ಲಿ ಅದರಲ್ಲಿ ಹೋದಲ್ಲಿ ರಿಟರ್ನ್. ಯಾಕಂದ್ರೆ ಮನಾಲಿ ರೋಡ್ ಬ್ಲಾಕ್ ಆಗಿತ್ತು. ಅದು ಲ್ಯಾಂಡ್ ಸ್ಲೈಡಿಂಗ್ ಆಗಿ ಒನ್ ಮಂತ್ ಬಿಟ್ಟು ಓಪನ್ ಆಗುಂತ ಹೇಳ್ತಿದ್ರು. ಮತ್ತೆ ನಾನು ಅದ್ರಲ್ಲಿ ಬರಲಿಲ್ಲ. ನೀವು ಹೋದವರೆಲ್ಲ ಕೆಲವರೆಲ್ಲ ಬಾಕಿ ಅಲ್ಲ ಹಾಗಾದ್ರೆ? ಈ ಕಡೆಯಿಂದ ರೋಡಿಂದ ಹೋದವರೆಲ್ಲ ವೇಟ್ ಮಾಡ್ಲೇಬೇಕಲ್ಲ, ಇಲ್ಲ ರಿಟರ್ನ್ ಬರ್ಬೇಕು? ಇಲ್ಲ, ಹಾಗೆ ರಿಟರ್ನ್ ಬರ್ಲೇಬೇಕು ಅಲ್ಲ. ಅವ್ರಿಗೆ ಬೇರೆ ಆಪ್ಷನ್ ಉಂಟು? ಇಲ್ಲ. ಇಲ್ಲಿ ಏರಿಯಾದಲ್ಲಿ ಬೇರೆ ಶಾರ್ಟ್ ಕಟ್ ಕಡಿಮೆ ಇರಲಿಲ್ಲ. ಅಲ್ಲಿ ಒಂದು ದಾರಿ ಇರುದೇ ಬಾರಿ ಕಷ್ಟದಲ್ಲಿ. ಹೌದಲ್ಲ? ಬೇರೆ ಶಾರ್ಟ್ ಕಟ್ಗಳೇನಲ್ಲಿ ಇಲ್ಲ ಅಲ್ಲಿ. ಮೈನ್ ಆಗಿ ಕೆಲವೊಂದು ವಿಡಿಯೋ ಕ್ಲಿಪ್ ಗಳನ್ನ ಹಾಕ್ತೇನೆ. ರಸ್ತೆ ಹೇಗಿತ್ತು ಇವರು ಕೊಟ್ಟಿದ್ದಾರೆ ನಂಗೆ, ವಿಡಿಯೋ ಅಲ್ಲಿ ಹಾಕಿರ್ತೇನೆ. ಮತ್ತೆ ಇನ್ನೊಂದೊಂದು ಹೇಳಿದ್ರೆ, ನಾನು ಲಡಾಖ್ ಅಲ್ಲಿ ಇರುವಾಗ ಇಲ್ಲಿ ಪೆಲ್ಗಾಮ್ ಅಲ್ಲಿ ಶೂಟಿಂಗ್ ಆಗಿತ್ತು, ಟೆರರಿಸಂ ಅಟ್ಯಾಕ್ ಆಗಿತ್ತು. ನಾನು ಇಲ್ಲಿ ಇರೋ ಟೈಮಲ್ಲಿ ಆಯ್ತು. ಹೌದಲ್ಲ? ಮನೇಲಿ ಇರೋರಿಗೆಲ್ಲ ತುಂಬಾ ಸ್ವಲ್ಪ ಆಗಿತ್ತು. ನೀವು ಫೋನ್ ಮಾಡ್ತಿದ್ರೆ ಡೈಲಿ? ಡೈಲಿ ಫೋನ್ ಮಾಡ್ತಿದ್ದೆ. ಡೈಲಿ 2 ಸರ್ತಿ ಎಲ್ಲ ಫೋನ್ ಮಾಡ್ತಿದ್ದೆ. ಡೈಲಿ ಅಪ್ಡೇಟ್ ಅವ್ರು ಕೂಡ ಮಾಡ್ತಿದ್ರೆ? ಅವ್ರಿಗೊಂದು ಹೆದರಿಕೆ ಇದೆ ಏನಾದ್ರು ಹೇಳಿದ್ರ ಹೋಗುವಾಗ? ಮನೆಯಲ್ಲಿ ಫಸ್ಟಿಗೆ ಹೋಗಾಗ ಒಪ್ತಿರ್ಲಿಲ್ಲ. ಅಪ್ಪ ಅಮ್ಮ ಒಪ್ಲಿಲ್ಲ. ಲಾಸ್ಟಿಗೆ ನಾನು ಹಠ ಮಾಡಿಕೊಂಡು ಲಾಸ್ಟಿಗೆ ನಾವು ಹೋದೆ. ಮತ್ತೆ ಹೋಗೋ ಟೈಮ್ ಆಗ ಸುಮ್ಮನೆ ಇದ್ರು, ಹೋಗಿ ಬಾ ಅಂತ ಹೇಳಿಕೊಂಡು ಇದ್ರು. ಡೈಲಿ ಫೋನ್ ಸಪೋರ್ಟ್ ಮಾಡಿದ್ರೆ ಭಯ ಅಂತ ಇರ್ತದೆ ಪೇರೆಂಟ್ಸ್ ಗಳಿಗೆ, ಅದು ಭಯ ಇರ್ತದೆ. ಇಷ್ಟು ದೂರ ಮತ್ತೆ ಇದೊಂದು ಗಾಡಿಯಲ್ಲಿ ಕೂಡ ಒಬ್ಬನೇ ಹೋಗುದು. ಒಬ್ಬನೇ ಹೋಗುದು. ಬೇರೆ ಫ್ರೆಂಡ್ಸ್ ಇದ್ರೆ ಅದೊಂದು ಸ್ವಲ್ಪ ಧೈರ್ಯ ಇರ್ತದೆ ಜನಗಳಿಗೆ. ನೀವು ರಿಟರ್ನ್ ಬಂದು ಮತ್ತೆ ಬೇರೆ ಅದು ವಿಸಿಟ್ ಮಾಡಿದ್ರೆ ಬರುವ ರಸ್ತೆಯಲ್ಲಿ ಹೇಗೆ? ಬರುವಾಗ ನಾನು ಅಲ್ಲಿಂದ ಡೈರೆಕ್ಟ್ ಡೆಲ್ಲಿ ಬಂದೆ. ಡೆಲ್ಲಿಯಿಂದ ಆಗ್ರಾ ಹೋದೆ, ತಾಜ್ ಮಹಲ್ ಎಲ್ಲ ಹೋಗಿದ್ದೆ. ಮತ್ತೆ ಮಧ್ಯಪ್ರದೇಶಲ್ಲಿ ನನ್ನೊಬ್ರು ಫ್ರೆಂಡ್ ಎಲ್ಲ ಇದ್ರು, ಅವ್ರ ಹತ್ರ ಹೋದೆ, ಅವ್ರ ಮನೆ. ಮತ್ತೆ ಅಲ್ಲಿಂದ ಮಧ್ಯಪ್ರದೇಶ ಮತ್ತೆ ಮಹಾರಾಷ್ಟ್ರದಿಂದ ಮತ್ತೆ ನಮ್ಮ ಕರ್ನಾಟಕ
ಎಲ್ಲೋರ ಕೇವ್, ಅಜಂತಾ ಕೇವ್ ಅಲ್ಲಿಗೆ ಹೋದ್ರ ಅಜಂತ ಎಲ್ಲ ಅದೆಲ್ಲ ಹೋಗಿ ಮತ್ತೆ ರಿಟರ್ನ್ ಹುಬ್ಬಳ್ಳಿ ಆಗಿ ಮಂಗಳೂರು, ಹುಬ್ಬಳ್ಳಿ, ಮಂಗಳೂರು, ಸುಳ್ಯ, ಸುಳ್ಯ ರಿಟರ್ನ್. ರಂಗನಾಥ್ಪುರ. ಇದು ಇವರ ಇದು ಜರ್ನಿ. ಒಟ್ಟು ಎಷ್ಟು ಕಿಲೋಮೀಟರ್ ಅಂತ ಹೇಳಿದ್ರಿ? 9,000 ಹತ್ತತ್ರ. 9,000, 8,000, 9,000. 8ರಿಂದ 9,000. ಬಹುಶಃ ಯಾರಾದ್ರೂ ಇದನ್ನ ಈ ಒಂದು ಇವರ ಸಾಧನೆ ರೆಕಗ್ನೈಸ್ ಮಾಡ್ತಿರೋ ಗೊತ್ತಿಲ್ಲ. ಆದ್ರೆ ಒಂದು ನನಗೆ ಅನಿಸ್ತಿದೆ ಅದೊಂದು ತುಂಬಾ ವಿಶೇಷವಾದ ಒಂದು ಜರ್ನಿ ಅಂತ ಹೇಳಿ. ನಾರ್ಮಲ್ ಬೈಕಲ್ಲಿ ಹೋಗ್ಬೋದು, ಎಲ್ಲರೂ ಹೋಗ್ತಾರೆ. ಆದ್ರೆ ಈ ಬೈಕಲ್ಲಿ ದೊಡ್ಡ ಸಾಧನೆ ಅಂತ ನಾನು ತಿಳ್ಕೊಳ್ತೇನೆ. ಇದಲ್ಲದೆ ನೀವು ಈಗ ಕಾರ್ದುಂಗ್ಲ ಬಿಟ್ಟು ಬೇರೆ ಎಲ್ಲ ಅದು ಒಳ್ಳೆ ಪ್ಲೇಸ್ ಅಂತ ನಿಮಗೆ ಅದು ಹೋಗೋರಿಗೆ ರೆಕಮೆಂಡ್ ಮಾಡುವಂಥ ಪ್ಲೇಸಸ್ ಇದೆಯಾ ಈ ರಸ್ತೆಯಲ್ಲಿ, ಹೋಗುವ ರಸ್ತೆಯಲ್ಲಿ? ಇಲ್ಲಿಂದ ರಾಜಸ್ಥಾನದಿಂದ ನಮಗೆ ಒಳ್ಳೆ ಪ್ಲೇಸ್ಗಳಿದೆ. ರಾಜಸ್ಥಾನದಿಂದ ಅಂದ್ರೆ ನಮ್ಮ ಇಲ್ಲಿಯ ಕಲ್ಚರ್ ಅಲ್ಲದೆ ಬೇರೆ ತರದ ಶೈಲಿಯ ಇದೆಲ್ಲ ಇರುವಂಥದ್ದು. ಹೌದು. ಹೇಗೆ? ಅದು ನಮಗೆ ಗುಜರಾತಿಂದಲೇ ಸ್ಟಾರ್ಟ್ ಆಗ್ತದೆ. ಗುಜರಾತ್ ಒಂದು ಬೇರೆ ತುಂಬಾ ಡಿಫ್ರೆಂಟ್ ಆಗಿ. ಹೌದಲ್ಲ, ಅಲ್ಲಿ ಹೋಗಿ ಅನುಭವಿಸಿ. ಹೌದು, ಅಲ್ಲಿ ಹೋದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ಹೌದಲ್ಲ. ಮತ್ತೆ ನಮ್ಮ ಹರಿಯಾಣ, ಪಂಜಾಬ್ ಎಲ್ಲ ತುಂಬಾ ತುಂಬಾ ಸುಂದರವಾಗಿದೆ. ಪಂಜಾಬ್ ಕೃಷಿ ಪ್ರದೇಶ, ಹೇಗೆ ಅದು? ಕೃಷಿ ಎಲ್ಲ ಕೃಷಿನೇ ಜಾಸ್ತಿ, ಕೃಷಿನೇ ಇರೋದು. ಗ್ರೀನರಿ ಇರ್ಬೋದಲ್ಲ ಎಲ್ಲ. ರಾಜಸ್ಥಾನ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಹ್ಮ್. ಮತ್ತೆ ಅಲ್ಲಿಂದ ಮೇನ್ ಆಗಿರೋ ಬ್ಯೂಟಿಫುಲ್ ಜಾಗ ಅಂತ ಹೇಳಿದ್ರೆ ಕಾಶ್ಮೀರ. ಕಾಶ್ಮೀರದಿಂದ ಮೇಲೆ ನಮ್ಮ ಲಡಾಖ್ ತನಕ ಒಂದು ನಮ್ಮ ಇಂಡಿಯಾದಲ್ಲಿ ಅಷ್ಟು ಒಳ್ಳೆ ಒಂದು ಜಾಗ ಇಂಡಿಯಾದಲ್ಲಿ ಇದೆ ಅಂತ ಹೇಳಿ ನಮಗೆ ಅಂದಾಜು ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಹೋದವರಿಗೆ ಗೊತ್ತಿರ್ಬೋದು. ಈಗ ನಾನು ಇಮ್ಯಾಜಿನ್ ಮಾಡ್ತಾ ಇದ್ದೇನೆ, ಕೆಲವು ವಿಡಿಯೋದಲ್ಲಿ ನೋಡಿರ್ಬೋದು ಚಂದ ಅಂತ, ಬಟ್ ಅದರ ವೆದರ್, ಆ ಗಾಳಿ ತಗೊಂಡಾಗ್ಲೇ ನಮಗೆ ಅದರ ಫೀಲ್ ಸಿಗುದು ಅಂತ ಕಾಣ್ತದೆ. ಎಲ್ಲರೂ ಹೋಗ್ಬೇಕು ಲೈಫಲ್ಲಿ, ನೋಡ್ಬೇಕಾದ ಒಂದು ಒಳ್ಳೆ ಒಂದು ಜಾಗ. ನೋಡೋಣ, ನಮಗೆ ನಾನು ಗೊತ್ತಿಲ್ಲ, ಒಂದು ಟೈಮ್ ಸಿಕ್ಕಿದ್ರೆ ಹೋಗುವ ಅಂತಿದ್ದೇನೆ. ಗೊತ್ತಿಲ್ಲ ಎಷ್ಟು ಸಮಯ ರೈಡಲ್ಲೆಲ್ಲ ನಮಗೆ ಸ್ವಲ್ಪ ರೈಡರ್ಸ್ಗೆಲ್ಲ ತುಂಬಾ ಬೆಸ್ಟ್ ಜಾಗ. ತುಂಬಾ ಹೌದಲ್ಲ, ಹೆಚ್ಚಿನವ್ರು ಕಾರ್ ಕಂಫರ್ಟ್ ಬೇಕಾದ್ರೆ ಕಾರಲ್ಲಿ ಕೂಡ ಹೋಗುದಲ್ಲ, ಸ್ವಲ್ಪ ಸ್ವಂತ ಗಾಡಿ ಹೋಗಿಲ್ಲ. ಹೌದು, ಕಾರಲ್ಲಿ ಹೋಗೋ ಒಂದು ಫೀಲ್ ಬೇರೆ, ಬೈಕಲ್ಲಿ ಎರಡು ಬೇರೆ ಬೇರೆ ನೇಚರ್ಗಳು. ಬೈಕಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ, ರಿಸ್ಕ್, ಚಾಲೆಂಜಿಂಗ್, ಅಡ್ವೆಂಚರಸ್ ಅದೊಂಥರ ಬೇರೆ. ಕಾರಲ್ಲಿ ಸ್ವಲ್ಪ ಕಂಫರ್ಟ್, ಅದ್ರಲ್ಲಿ ಕೂಡ ಚಾಲೆಂಜಸ್ ಇದ್ದೇ ಇದೆ. ಆದ್ರೆ ಒಳಗೆ ಕೂತ್ಕೊಂಡು ಹೋಗು ಅಂತ ಹೇಳುವಂತ ಒಂದು ಬೇರೆ ಅಲ್ಲ. ಹೌದು. ಹಾಗಾದ್ರೆ ಟೋನಿ ಅವರು ಇಷ್ಟೊಂದು ದೊಡ್ಡ ಜರ್ನಿ ಮಾಡಿದ ನಂತರ ಅವರಿಗೆ ನನ್ನಲ್ಲಿ ಮತ್ತೆ ನಿಮ್ಮಲ್ಲಿ ಮೂಡುವಂತ ಒಂದು ಪ್ರಶ್ನೆ ಇರ್ಬೋದು, ಇದ್ರಲ್ಲಿ ನೀವೇನಾದ್ರೂ ನಿಮಗೆ ಏನು ಸಿಕ್ತು, ಇಂಥ ಒಂದು ಟ್ರಾವೆಲ್ ಮಾಡಿ ನಿಮ್ಗೆ ಏನು ಸಿಕ್ತು? ಅಂದ್ರೆ ಈ ಇಷ್ಟು ದೊಡ್ಡ ಒಂದು ಟ್ರಿಪ್ ಹೋದೆ, ಇಷ್ಟು ರಿಸ್ಕ್ ಅಲ್ಲಿ ನಾನು ಹೋಗಿ ಬಂದದ್ದು. ಅಂದ್ರೆ ತುಂಬಾ ರಿಸ್ಕ್ ಇತ್ತು ದಾರಿಯಲ್ಲಿ, ಒಂದು ತುಂಬಾ ಸಿಚುವೇಶನ್ಸ್ ಎಲ್ಲ ಬಂದಿತ್ತು. ಅದೆಲ್ಲ ಒಂದು ಫೇಸ್ ಮಾಡಿ ಬಂದಾಗುವಾಗ, ಅಲ್ಲಿ ತಲುಪಿ ಆಗುವಾಗ ತುಂಬಾ ಹ್ಯಾಪಿ ಆಗಿದ್ದೆ. ತುಂಬಾ ಹ್ಯಾಪಿ, ಅಲ್ಲಿಗೆ ತಲುಪುವಾಗಲೂ ಮನೆಗೆ ರಿಟರ್ನ್ ತಲುಪುವಾಗಲೂ ತುಂಬಾ ಹ್ಯಾಪಿ ಆಗಿದೆ. ಲೈಫಲ್ಲಿ ನಮಗೆ ಒಂದು ಮನಸ್ಸಲ್ಲಿ ಒಂದು ಧೈರ್ಯ ಇದ್ರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಹೇಳಿ ಒಂದು ಎಲ್ಲರಿಗೆ ಧೈರ್ಯ ಕೊಡ್ಲಿ. ನಂಗೆ ಸ್ವಲ್ಪ ಧೈರ್ಯ ಇಂಥ ಬೈಕಲ್ಲಿ ಅಂತೂ ನಂಗೆ ಸ್ವಲ್ಪ ಧೈರ್ಯ ಕಮ್ಮಿ ಇರ್ಬೋದು. ನಮಗೆ ಆಗಲ್ಲ, ನಾವು ನಮ್ಮಿಂದ ಆಗ್ಲಿಕ್ಕಿಲ್ಲ ಅಂತೆಲ್ಲ ನೋಡಿಕೊಂಡಿದ್ರೆ ನಮ್ಮಿಂದ ಏನಾಗಲ್ಲ. ಒಂದು ಲೈಫಲ್ಲಿ ಬೆಸ್ಟ್ ಒಂದು ಮೂಮೆಂಟ್ ನಾವು ವೆಯ್ಟ್ ಮಾಡೋಕ್ಕಿಂತ ಒಳ್ಳೇದು ನಾವು ಅದನ್ನು ಕ್ರಿಯೇಟ್ ಮಾಡೋದು. ಕರೆಕ್ಟ್. ನಾವು ಒಂದು ಒಳ್ಳೆ ಮೂಮೆಂಟ್, ಒಳ್ಳೆ ಟ್ರಾವೆಲ್ಗೆ ನಾವು ವೆಯ್ಟ್ ಮಾಡೋದಕ್ಕಿಂತ ನಾವೇ ಕ್ರಿಯೇಟ್ ಮಾಡೋದು ಆ ಟೈಮ್. ನಮ್ಮ ಲೈಫ್ ಈಗ ಏನು ಸ್ವಲ್ಪ ಗಟ್ಟಿಮುಟ್ಟಿ ಇರುವ ಟೈಮಲ್ಲೇ ಹೋಗಿ ಬರಬೇಕು ಅಲ್ಲ. ಗಟ್ಟಿಮುಟ್ಟಾಗಿ ಈಗ ನಮ್ಮ ಕೈಯಲ್ಲಿ ಟೈಮ್ ಇದೆ, ಹಣ ಇದೆ. ಮುಂದೆ ಟೈಮ್ ಇರಲ್ಲ, ಹಣ ಇರ್ಬೋದು, ಆರೋಗ್ಯ ಇರಲ್ಲ, ಹಾಗೆಲ್ಲ ಸಮಸ್ಯೆಗಳೆಲ್ಲ ಇದೆ. ಇದು ಮೈನ್. ಹೌದು, ನಿಮಗೆ ಇದೊಂದು ದೊಡ್ಡ ಅಚೀವ್ಮೆಂಟ್ ಹಾಗೆ ಆಗ್ತದೆ. ಹೌದು, ಕರೆಕ್ಟ್. ಮತ್ತೆ ನೀವು ಈ ಟ್ರಾವೆಲ್ ಯಾವಾಗ ಪ್ಲಾನ್ ಮಾಡಿದ್ರಿ? ನಿಮಗೆ ಅಂದ್ರೆ ಇತ್ತೀಚೆಗೆ ಎಲ್ಲದು ಕೆಲವರಿಗೆ, ನಮಗೆ ನಾವು ಈಗ ನಾವು ಊರು ಬಿಟ್ಟು ಹೊರಗಡೆ ನಾವು ವರ್ಕ್ ಮಾಡೋರು, ನಮಗೆ ಅಲ್ಲಿರುವ ಆಗ್ತದೆ ಊರಲ್ಲೆಲ್ಲ ಸುತ್ತಾಡುವ, ಅಲ್ಲೆಲ್ಲ ಹೋಗುವ ಅಂತ. ನಿಮಗೆ ದುಬೈಲಿರುವ, ಅಲ್ಲಿ ಅರಬಲ್ಲಿರುವಾಗ ಈ ತರ ಟ್ರಾವೆಲ್ ಮಾಡಬೇಕು ಅಂತ ಅನ್ಸುತ್ತೆ? ಚಿಕ್ಕನ ಏನಾದ್ರು ಇತ್ತ ಹಾಗೆ ಏನಾದ್ರು? ನಾನು ಅಬ್ರಾಡ್ ಇರುವಾಗಲೇ ಯೂಟ್ಯೂಬ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ನಾನು ನೋಡ್ತಿದ್ದೆ. ಅಂದ್ರೆ ಲಡಾಖ್ ಮುಂದೆ ಹೋಗಿರೋ ರೈಡರ್ಸ್ನೆಲ್ಲ ವಿಡಿಯೋಸ್ ಎಲ್ಲ ನೋಡಿದ್ದೆ. ಮತ್ತೆ ಮೇನ್ ಆಗಿ ನಮ್ಮ ಕೇರಳದಲ್ಲಿ ಸಂತೋಷ್ ಜೋರ್ಜನ್ ಒಬ್ರು ಇದ್ದಾರೆ, ಅವರ ಟ್ರಾವೆಲ್ ವಿಡಿಯೋ, ಅವರ ಚಾನೆಲ್ ಎಲ್ಲ ಇದೆ. ಅವರ ಚಾನೆಲ್ ಎಲ್ಲ ನೋಡಿ ತುಂಬಾ ಇನ್ಸ್ಪಿರೇಷನ್ ನಂಗೆ ಸಿಕ್ಕಿದೆ. ಹಾಗೆಲ್ಲಾಗಿ ತುಂಬಾ ವರ್ಷಗಳಿಂದ, ಒಂದು 4-5 ವರ್ಷದಿಂದಾಗಿ ಪ್ಲಾನಿಂಗ್ ಆಗ್ತಾ ಇತ್ತು ನಮ್ಗೆ, ಹೋಗ್ಬೇಕು ಅಂತ ಹೇಳಿ. ಹಾಗೆ ಪ್ಲಾನಿಂಗ್ ಅಲ್ಲಿ ಹೋದ್ದು, ಸಡನ್ ಆಗಿ ಒಂದು ಪ್ಲಾನಿಂಗ್ ಅಲ್ಲಿ ಹೋದ್ದು. ಮತ್ತೆ ಒಮ್ಮೆ ನಮಗೆ ನೀವು ಅರಬಿಯಲ್ಲಿ ಕೆಲಸ ಬಿಟ್ಟು ಬಂದು ಹೋದಲ್ಲ, ಹೇಗೆ ಇದಕ್ಕೆ ಬಂದಾರ? ರಜೆಯಲ್ಲಿ ಬಂದು ಹೋದ ಹೇಗೆ? ರಜೆಯಲ್ಲಿ ಬಂದಾಗ ನಾನು ಅಲ್ಲಿ ಕೆಲಸದ ಮೇಲೆ ರಜೆಯಲ್ಲಿ ಬಂದಾಗ ಒಟ್ಟು 25 ದಿವಸಗಳ 25 ಕರ್ನಾಟಕದ ಒಂದು ಮೂಲೆಯಿಂದ 25 ದಿವಸ, ಬಹುಶಃ ಉಳಿದವರಿಗೆ ಕಮ್ಮಿ ಇರಬಹುದು ಸಿಟಿಯಿಂದ ಹೋಗೋರಿಗೆ.
ಇದು ಗಾಡಿ ಒಂದು ಡೇ ಒಂದು 300 ಕಿಲೋಮೀಟರ್ ಅಷ್ಟೇ ಅಚೀವ್ ಮಾಡ್ಲಿಕ್ಕೆ ಆಗುತ್ತೆ. ಮುನ್ನೂರಲ್ಲ. ಬೇರೆ ಗಾಡಿ ಬೇರೆ ಇನ್ನು ಬೇಗ ಆಗ್ತಿತ್ತು. ಅಲ್ಲ ಹೌದು 10 11 12 ದಿನದಲ್ಲಿ ತಲುಪಲಿಕ್ಕೆ ಮತ್ತೆ ಜಾಸ್ತಿ ಹೋಗ್ತದೆ, ರಿಸ್ಕ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಗಾಡಿ ಅಂತ ಹೇಳಿ ಕೂಡ ಇದರಲ್ಲಿ ಎಷ್ಟು ಒಂದು 50 ಕಿಲೋಮೀಟರ್ ಸ್ಪೀಡ್ ಅಷ್ಟೇ, 50 ಅಷ್ಟೇ, ಅದಕ್ಕಿಂತ ಜಾಸ್ತಿ ಹೋಗೋದು ತುಂಬಾ ಕಷ್ಟ ಇದೆ. 50 ಕಿಲೋಮೀಟರ್ ಪರ್ ಅವರಿಗೆ 50 ಕಿಲೋಮೀಟರ್ ಆಗಿ ಹೋಗಿರುವಂತಲ್ಲ. ಇದು CC ಕಮ್ಮಿ ಇದೆ ಗಾಡಿ, ಹಳೆ ಗಾಡಿಗಳು, ನಮಗೆ ಜಾಸ್ತಿ ಸ್ಟ್ರೆಸ್ ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಒಂದು 50-60 ಕಿಲೋಮೀಟರ್ ಅಲ್ಲಿ ಒಂದು ರೆಸ್ಟ್ ಕೊಡ್ತೇನೆ, ಮತ್ತೆ ಹೋಗ್ತೇನೆ. ಹಾಗೆ ಕಂಟಿನ್ಯೂ ಮಾಡಿ ಒಂದು ಡೈಲಿ 350-400 ಕಿಲೋಮೀಟರ್ ಆಗ್ತಿತ್ತು. ಹಾಗಾದ್ರೆ ಇವರ ಅನುಭವ ತುಂಬಾ ಒಂದು ರೋಚಕವಾಗಿತ್ತು ನನಗೆ. ಬಹುಶಃ ಅದು ರೈಡರ್ಸ್ಗಳಿಗೆ ತುಂಬಾ ನಿಮಗೆ ಇದು ಮನಸ್ಸಲ್ಲಿ ಕೂತ್ಕೊಂಡಿರ್ಬೋದು. ಟೋನಿ ಅವರು ಇಂಥ ಒಂದು ಬೈಕಲ್ಲಿ 9,000 ಕಿಲೋಮೀಟರ್ ಹೋಗಿ ಬಂದಿರುವಂಥದ್ದು. ಬಹುಶಃ ನಿಮ್ಮ ಮುಂದಿನ ಯೋಜನೆಗಳು ಅಥವಾ ಮುಂದಿನ ಏನಾದರೂ ಟ್ರಾವೆಲಿಂಗ್ ಬಗ್ಗೆ ಏನಾದರೂ ಪ್ಲಾನ್ಗಳು ಇಟ್ಟುಕೊಂಡಿದ್ದೀರಾ, ಅಲ್ಲ ಇದು ಸುಮ್ಮನೆ ಇದೊಂದು ಮಾಡಿ ಬಿಟ್ಟು ಬಿಡೋದು ಹೇಗೆ ಲೈಫಲ್ಲಿ? ಇಲ್ಲ, ಇನ್ನು ಮುಂದೆ ನಾನು ಮುಂದೆ ಹೋದ ಈ ಟ್ರಾವೆಲ್ ಅಲ್ಲಿ ನಾನು ಮನಾಲಿ ಕವರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನನಗೆ. ಮನಾಲಿ, ನೇಪಾಳ, ಭೂಟಾನ್ ಎಲ್ಲ ಹೋಗ್ಬೇಕು ಅಂತ ಹೇಳಿ ಇದ್ದೆ, ಮಾತ್ರ ನನಗೆ ಅದು ಕವರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇನ್ನು ನೆಕ್ಸ್ಟ್ ನನಗೆ ಭೂಟಾನ್, ನೇಪಾಳ ಮತ್ತೆ ಮೇಘಾಲಯ, ಅರುಣಾಚಲ ಪ್ರದೇಶ ಎಲ್ಲ ಕವರ್ ಮಾಡ್ಬೇಕು ಅಂತ ಹೇಳಿದ್ದೇನೆ. ಹೌದಲ್ಲ, ಅದಾದ ಮೇಲೆ ನೆಕ್ಸ್ಟ್ ಅಬ್ರೋಡ್ ಟ್ರೈ ಮಾಡ್ಬೇಕು ಅಂತ ಹೇಳಿದ್ದೇನೆ. ವಾಪಸ್ ಅಲ್ಲ ಇದೇ ಬೈಕಲ್ಲಿ ಅಲ್ಲ ಬೇರೆ ಬೈಕ್ ಈಗ ಇದು ಇನ್ನು ಈ ಬೈಕಲ್ಲಿ ಹೋಗುದು ಸ್ವಲ್ಪ ಕಷ್ಟ ಇದೆ. ಇನ್ನೊಂದು ಬೈಕ್ ಇನ್ನೊಂದು ಸ್ವಲ್ಪ ಹಣ ಹಾಕಿ ತಕೊಂಡು ಅದಕ್ಕೆ ಖರ್ಚು ಅದ್ರ 10 ಪಟ್ಟು ಹಣವನ್ನ ಇದು ರಿಪೇರಿ ಹಾಕ್ಬೇಕಾಗ್ತದೆ. ಬೈಕ್ ಹಳೆ ಬೈಕಲ್ಲಿ ಹೋಗುದು ವಿಷಯ ಅಲ್ಲ, ಅದನ್ನ ರಿಪೇರಿ ಮಾಡಿ ಅದರಲ್ಲಿ ಸೇಫ್ ಆಗಿ ಹೋಗಿ ಬರೋದು ದೊಡ್ಡ ವಿಷಯ. ಹಾಗಾದ್ರೆ ಟೋನಿ ಅವರೇ, ನಿಮ್ಮ ಈ ಟ್ರಾವೆಲ್ ಜರ್ನಿಯಲ್ಲಿ ನೀವು ಇಷ್ಟೆಲ್ಲ ಅನುಭವವನ್ನು ಹಂಚಿಕೊಂಡಿದ್ರಿ. ಬಹುಶಃ ವೀಕ್ಷಕರು ಅದನ್ನ ತುಂಬಾ ಆನಂದಿಸಿರ್ಬೋದು. ಅವರಿಗೆ ಕೆಲವರಿಗೆ ಪ್ರೋತ್ಸಾಹ ಅಂತ ಏನು ಒಂದು ಉತ್ತೇಜನಕಾರಿಯಾಗಿರ್ಬೋದು, ಕೆಲವರಿಗೆ ಉತ್ತೇಜನಕಾರಿ ಅಂದ್ರೆ ಇವ್ರು ಕೂಡ ಹೋದ್ರು ನಾನು ಕೂಡ ಹೋಗ್ಬೇಕು, ನಾಳೆಯಿಂದಲೇ ಇವಾಗಲೇ ಶುರು ಮಾಡೋರು ಇದ್ದಾರೆ ಪ್ಲಾನಿಂಗ್ ಎಲ್ಲ. ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಹೊಸ ಟ್ರಾವೆಲ್ಗಳಿಗೆ, ಒಂದು ರೈಡರ್ಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಲೈಫಲ್ಲಿ ಟ್ರಾವೆಲ್ ಮಾಡಿ, ಅಡ್ವೆಂಚರ್ ಮಾಡಿ, ಅಂದ್ರೆ ಅದರಲ್ಲಿ ನಮಗೆ ತುಂಬಾ ಎಕ್ಸ್ಪೀರಿಯನ್ಸ್ ಸಿಗಲಿಕ್ಕಿದೆ. ಅಂದ್ರೆ ನಮಗೆ ತುಂಬಾ ರಿಸ್ಕ್ಗಳು, ತುಂಬಾ ಸಮಸ್ಯೆಗಳೆಲ್ಲ ನಮ್ಮ ಫೇಸ್ ಮಾಡ್ತೇವೆ. ಅದನ್ನೆಲ್ಲ ನಾವು ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗುವಾಗ ನಮಗೆ ಲೈಫಲ್ಲಿ ತುಂಬಾ ಕಾರ್ಯಗಳನ್ನು ಮಾಡಲಿಕ್ಕೆ ಒಂದು ಧೈರ್ಯ, ಒಂದು ಛಲ ಎಲ್ಲ ಸಿಗ್ತದೆ. ಮತ್ತೆ ನಾವು ಟ್ರಾವೆಲಲ್ಲಿ ನಾವು ತುಂಬಾ ಊರುಗಳನ್ನು ವಿಸಿಟ್ ಮಾಡ್ಲಿಕ್ಕೆ ಆಗ್ತದೆ. ತುಂಬಾ ಸಂಸ್ಕೃತಿಗಳು, ಜನರನ್ನು, ಎಲ್ಲ ಪ್ಲೇಸ್ಗಳನ್ನು, ತುಂಬಾ ಬ್ಯೂಟಿಫುಲ್ ಆದ ಪ್ಲೇಸ್ಗಳನ್ನೆಲ್ಲ ಎಲ್ಲ ನೋಡ್ಲಿಕ್ಕೆ ಆಗ್ತದೆ ನಮಗೆ. ಅದೆಲ್ಲ ಲೈಫಲ್ಲಿ ಎಲ್ಲ ತುಂಬಾ ದೊಡ್ಡ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತದೆ ನಮಗೆ. ಮತ್ತೆ ನಾವು ಟ್ರಾವೆಲ್ ಮಾಡುವಾಗ ಆದ್ರೆ ನಮ್ಮ ಮನೆಯವರಿಗೆಲ್ಲ ಕಷ್ಟ ಕೊಡುವ ರೀತಿಯಲ್ಲೆಲ್ಲ ನಾವು ಟ್ರಾವೆಲ್ ಮಾಡ್ಲಿಕ್ಕೆ ಹೋಗುದು ಅಂತ ಎಲ್ಲ ಮಾಡ್ಲಿಕ್ಕೆ. ಕೆಲವರು ಮನೆಯಿಂದ ಹಣ ತಗೊಂಡು 1 ಲಕ್ಷ ಕೊಡಿ, ಮನೆಯವರಿಗೆ ಕಷ್ಟ ಕೊಡಬಾರ್ದು. ನಾವು ನಮ್ಮಷ್ಟಕ್ಕೆ ನಮ್ಮ ಒಂದು ಹಾರ್ಡ್ ವರ್ಕ್ ಇಂದ ನಾವು ಹೋಗಿ ಬರ್ಬೇಕು. ಅದ್ರಲ್ಲಿ ಒಂದು ಬೆಲೆ ಇದೆ. ಇರ್ಲಿಲ್ಲ ಮತ್ತೆ ಅದೇ ಲೈಫಲ್ಲಿ ಟ್ರಾವೆಲ್ ಮಾಡಿ ಎಂಜಾಯ್ ಮಾಡಿ. ಎಲ್ಲರೂ ಟ್ರಾವೆಲ್ ಮಾಡಿ ಅಂತ ಹೇಳುದಿಲ್ಲ ನಾನು. ಯಾರಿಗೆ ನೀವು ಲಡಾಖಿಗೆ ಹೋಗ್ಬೇಕು ಹೇಳಿಲ್ಲ, ಚಿಕ್ಕ ಪುಟ್ಟ ಇಲ್ಲೇ ಉದಾಹರಣೆಗೆ ಮಂಗಳೂರವರಿಗೆ ಕುದುರೆಮುಖ ಹೋಗ್ತಾರೆ, ಇಲ್ಲಿ ಶಿರಾಡಿ ಹೋಗ್ತಾರೆ, ಬಿಸಿಲು ಹೋಗ್ತಾರೆ, ಸಂಪಾಜೆ ಘಾಟ್ ಹೋಗ್ತಾರೆ, ಮೈಸೂರು ಹೋಗಿ ಬರ್ತಾರೆ. ಈ ತರ ಇಲ್ಲಿ ನಮ್ಮ ರಾಣಿಪುರ ಹತ್ತಿರದಲ್ಲಿ ರಾಣಿಪುರ ಇದೆ ಸುಳ್ಳ್ಯದಲ್ಲಿ. ಇಂಥ ಹೋಗ್ಬೋದು. ಒಬ್ಬರೇ ಹೋಗ್ಬೋದು. ಒಬ್ಬರೇ ಹೋದ್ರೆ ಕೂಡ ಒಂದು ಖುಷಿ ಬೇರೆ, ಟೀಮ್ ಆಗಿ ಹೋದ್ರೆ ಒಂದು ಖುಷಿ ಬೇರೆ. ನಮ್ಮ ಸ್ನೇಹ ಒಳ್ಳೆ ಬೆಳೀತದೆ. ರಾಜ್ಯ ಬಿಟ್ಟು ಹೊರಗಡೆ ಹೋದ್ರೆ ಬೇರೆ ಭಾಷೆಯವರನ್ನು ನೋಡ್ಬೋದು, ಬೇರೆ ಕಲ್ಚರ್ ಅನ್ನು ನೋಡ್ಬೋದು, ಬೇರೆ ತರದ ಫುಡ್ ಸ್ಟೈಲ್ ಮತ್ತೆ ಎಕ್ಸ್ಪೀರಿಯನ್ಸ್ ಬೇರೆ. ಅದು ಅಲ್ಲ, ಜೀವನಕ್ಕೆ ತುಂಬಾ ಅದು ಕಲಿಗೆ ಸಿಗ್ಬೋದು ಅಂತ ಅನ್ಕೊಂಡೆ. ಆದ್ರೆ ನೋಡೋಣ, ಟೋನಿ ಅವರ ಮುಂದಿನ ಜರ್ನಿಗಳಿಗೆ ನಾನು ಅಭಿನಂದನೆಗಳು ಏನಂತ ಹೇಳ್ತೇನೆ. ಅವರ ಮುಂದಿನ ಜರ್ನಿಗಳಿಗೆ ನನ್ನ ಕಡೆಯಿಂದ ಒಂದು ಸಪೋರ್ಟ್ ಯಾವಾಗಲೂ ಇದ್ದೇ ಇರ್ತದೆ. ಹಾಗೆ ಇವರಾಗೆ ಯಾರೋ ಟ್ರಾವೆಲ್ ಮಾಡೋದು ನಿಮಗೆ ಕೂಡ ಒಂದು ಒಳ್ಳೇದಾಗ್ಲಿ. ನನ್ನ ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಇನ್ನು ಸಾಕಷ್ಟು ಈ ಥರದ ರೋಮಾಂಚನಕಾರಿ, ರೋಚಕತೆ ಇರುವಂಥ ಕೆಲವು ಸಾಂಸ್ಕೃತಿಕ, ಕೆಲವು ಟ್ರಾವೆಲಿಂಗ್ ಸ್ಪಾಟ್ಗಳ ಬಗ್ಗೆ, ಕೆಲವು ಫುಡ್ಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಾನು ಇದರಲ್ಲಿ ಹಾಕೊಂಡಿದ್ದೆ. ಇದು ಮಲ್ಟಿ ಲ್ಯಾಂಗ್ವೇಜ್ ಶೋ ಆಗಿದೆ. ಕನ್ನಡ, ಅರೆಭಾಷೆ, ತುಳು, ಮಲಯಾಳಂ, ಹಿಂದಿ, ಇಂಗ್ಲೀಷು, ತೆಲುಗು ಇಷ್ಟು ಭಾಷೆಯಲ್ಲಿ ನಾನು ಇದನ್ನು ಈ ಯೂಟ್ಯೂಬ್ನಲ್ಲಿ ಕಂಟೆಂಟ್ಗಳನ್ನ ಹಾಕೊಂಡಿದ್ದೇನೆ. ಹಾಗಾದರೆ ನನ್ನನ್ನು ಸಪೋರ್ಟ್ ಮಾಡಲೇಬೇಕು ನೀವು. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ನೋಡಿ, ನಿಮ್ಮ ಮಾತಲ್ಲಿ ಅವರಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಒಂದ್ಸಲ. എല്ലാവരും സബ്സ്ക്രൈബ് ചെയ്യണം. എൻ്റെ ഫ്രണ്ടാണ്, എൻ്റെ കൂടെ പഠിച്ച ആളാണ്. എല്ലാവരും സബ്സ്ക്ರೈಬ್ ചെയ്ത് ಸಪೋರ್ಟ್ ചെയ്യുക. ಇದು ಟೋನಿ ಅವರ ಮಾತೃಭಾಷೆ ಮಲಯಾಳಂ, ಅವರ ಮನೆಯಲ್ಲಿ ಮಾತಾಡುವಂಥದ್ದು. ನಾವು ಶಾಲೆಯಲ್ಲಿ ಕನ್ನಡ ಮಾತಾಡ್ತಿದ್ದದ್ದು. ನಮ್ಮ ಊರಲ್ಲಿ ಉಳಿದವರೆಲ್ಲ ಅರೆಭಾಷೆ ಮಾತಾಡೋದು, ಕೆಲವರು ತುಳು ಮಾತಾಡೋದು, ಕೆಲವರು ತಮಿಳು ಮಾತಾಡೋದು, ಕೆಲವರು ಮರಾಠಿ, ಕೆಲವರು ಕೊಂಕಣಿ. ನಮ್ಮ ಊರು ಒಂಥರ ದೊಡ್ಡ ಅದು. ನೀವು ಲೋಕಲ್ ಇಲ್ಲೇ ಇದ್ದೆ ಅಂತ ಕಾಣ್ತಲ್ಲ, ನಮ್ಮ ಆಲೆಕ್ಟಿಯಲ್ಲಿ ಬಹುಭಾಷಾ
ಬಹುಭಾಷೆ ಇರುವಂತ ಎಲ್ಲಾ ಭಾಷೆಯವರು ಇರುವಂತ ತುಂಬ ಭಾಷೆ ಇದೆ, ಮರಾಠಿ ಇದೆ, ತುಳು ಇದೆ, ಕನ್ನಡ, ಮಲಯಾಳಂ ಎಲ್ಲ ಇದೆ. ಕೊಂಕಣಿ ಎಲ್ಲ ಟ್ರಾವೆಲ್ ಜರ್ನಿ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಹೇಳ್ಬೋದಾ? ಟೋನಿ ಅವರು ಮುಂದೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಇಲ್ಲಿ ಒಂದು 4 ಜನ ಒಟ್ಟಿಗೆ ಹೇಳಿದ್ದಾರೆ ಹೋಗ್ಬೇಕು ಅಂತ. ಹೌದಲ್ಲ? ಅಷ್ಟಾಗ ಅವರು ಅಂತ ಬರ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಹಾಗೆ ಮತ್ತೆ ಟೋನಿ ಅವರೇ ಸ್ವಂತ ಹೋಗಿ ಬಂದು ಆ ಟೈಮಲ್ಲಿ ಅವರಿಗೆ ಫೋನ್ ಮಾಡ್ತಾ ಇದ್ದೇವೆ ನಾವು, ಎಲ್ಲಿದ್ದೀರಾ ಟೋನಿ, ಹೀಗೆ ಸಂದರ್ಭ ಆಗ್ತಾ ಉಂಟು, ಎಂತ ಮಾಡ್ತೀರಾ ಅಂತ. ಅಷ್ಟಾಗ ಅವರು ಫೋನ್ ಸಿಗ್ತಾ ಇರ್ಲಿಲ್ಲ ಅವರಿಗೆ. ಮತ್ತೆ ಆ ಮೂಮೆಂಟ್ ಅಲ್ಲಿ ಅವರು ಇಲ್ಲಿ ಮತ್ತೊಂದು 2 ದಿನ ಕಳೆದು ವಾಪಸ್ ಫೋನ್ ಮಾಡುವಾಗ ಅವರು ಇಲ್ಲಿ ಎತ್ತಿದ್ರು ಅಂತ ಹೇಳಿದ್ರು. ಮತ್ತೆ ಎಷ್ಟಾದ್ರೂ ನಮ್ಮೊಟ್ಟಿಗೆ ಇದ್ರು ಅವರು ಮುಂದೆ ಇದು ಆಟ ಆಡಿಕೊಂಡೆಲ್ಲ ನಾವು ತಂಡ ಇದರಲ್ಲಿ ಇದ್ದೇವೆ, ಇಲ್ಲಿ ಒಂದೇ ಶಾಲೆಯಲ್ಲೆಲ್ಲ ಕಲ್ತ್ಕೊಂಡಿದ್ದೇವೆ ನಾವು. ಹಾಗೆ ಮತ್ತೆ ಬೇರೆ ಎಲ್ಲಿದೆ ಇನ್ನೂ ಎಲ್ಲಿಯ ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು ಅಂತ ಇದ್ರು. ಹಾಗೆ ಇನ್ನು ನಮ್ಮೂರಿನ ಹುಡುಗ ಒಬ್ಬ ಈ ತರ ಲಡಕ್ಕೆಲ್ಲ ಸುತ್ತು ಬಂದಿದ್ದಾನೆ. ಆ ಗಾಡಿ ಹಳೆ ಗಾಡಿ ಇತ್ತು, ಹಳೆ ಗಾಡಿಯನ್ನು ಅವನೇ ರಿಪೇರಿ ಮಾಡಿ ಸ್ವಂತ ಮಾಡಿ ಎಲ್ಲ ಊರುಗಳನ್ನು ಸುತ್ತಿ ಬಂದಿದ್ದಾನೆ ಅಂದ್ರೆ ನಮಗೊಂದು ಹೆಮ್ಮೆ ವಿಷಯ ಇದೆ. ಹೆಮ್ಮೆ ವಿಷಯ. ಮೋಹನ್ ಅವರಿಗೆ ಒಂದು ಆ ಊರಿನ ಪರವಾಗಿ ನೀವು ಇವರು ರೆಫ್ರೆ ಒಂದು ಮಾತನ್ನು ಹೇಳಿದ್ದಾರೆ. ಇದು ನಮ್ಮ ರಂಗತ್ನ ಆಲೆಟ್ಟಿ ಗ್ರಾಮದ ಪರವಾಗಿ ಮೋಹನ್ ಅವರ ಒಂದು ಅನಿಸಿಕೆ. ನಾನು ಟೋನಿಯ ತಾಯಿಯ ಜೊತೆ ಇದ್ದೇನೆ. ಅವರ ಮಾತೃಭಾಷೆ മലയാളം ಆಗಿರೋದು ಅವ್ರು മലയാളമಲ್ಲಿ ടോണിയ ജർണി ಬಗ್ಗೆ 2 മാറ്റുകളാണ് ಹೇಳ್ತಾರೆ. അവൻ ആദ്യം പോകുമ്പോ ആ മലയാളത്തിൽ പറയും. മലയാളത്തിൽ ഞാൻ അവനെ പോകുന്നു പറഞ്ഞപ്പം എന്റെ കൂട്ടുകാരൊക്കെ ഉണ്ടായിരുന്നല്ലോ, അന്നേരം പോകാൻ സമ്മതിച്ചായിരുന്നു. പിന്നെ ഒടുവിലായപ്പോ കൂട്ടുകാരും ഇല്ലല്ലോ, അവൻ ഒറ്റയ്ക്ക് പോകണമെന്ന് പറഞ്ഞു. അന്നേരം എനിക്ക് പേടിയായി, ഒറ്റയ്ക്ക് പോകണ്ടേ എത്ര ദൂരം. പിന്നെ അവിടുത്തെ മണ്ണിടിച്ചിലൊക്കെ വന്നപ്പോഴും പേടിയുണ്ടായിരുന്നു. വെടിവെപ്പൊക്കെ ഉണ്ടായിരുന്നു. രാവിലെ ഞാൻ വിളിച്ച് കഴിയുമ്പം എൻ്റെ അടുത്തുണ്ടെന്ന് പറയും. അതുപോലെ തന്നെ സന്ധ്യ ആകുമ്പം പിന്നെയും വിളിക്കും. അവൻ വന്നു കഴിയുമ്പോൾ റൂം എടുത്തു കഴിയുമ്പോഴായിരിക്കും പിന്നെ വർത്താനം പറയും. പിന്നെ വീണ്ടും നേരം വെളുക്കും. അങ്ങനെ പോയിക്കൊണ്ടിരുന്നു ഓരോ ദിവസം. ഇപ്പൊ പിന്നൊരു ട്രാവൽ പറഞ്ഞു ഇല്ല, അങ്ങനെയുണ്ടോ? ಅಪ್ಪಲಿಂಡೋ ಇವನ್ പോകുന്നുണ്ട്, ಇನ್ನು ഞാനും ഉണ്ട്. ಇವರ ತಾಯಿಯವರು ಕೂಡ ಟ್ರಾವೆಲ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಟೋರಿಯ ಜೊತೆಗೆ. ನೋಡಿ ಎಷ್ಟು ಪ್ರೋತ್ಸಾಹ ಕೊಡೋರಿದ್ದಾರೆ ಅವರಿಗೆ. ಆದರೆ ಹೆದರಿಕೆ ಇತ್ತಂತೆ ಅವರಿಗೆ, ಅಲ್ಲಿ ಯಾವುದು ಅಟ್ಯಾಕ್ ಆಯಿತು ಪಹಲ್ಗಾಮ್, ಅವಾಗೆಲ್ಲ ಇವರಿಗೆ ಹೆದರಿಕೆ ಇತ್ತು. ಆದರೆ ಫೋನಲ್ಲಿ ಬೆಳಿಗ್ಗೆ ಸಂಜೆ ಫೋನ್ ಮಾಡ್ತಾ ಇದ್ರು ಇಬ್ರು. ಹಾಗಾಗಿ ಇವತ್ತು ಖುಷಿ ಇದೆ ಅವರಿಗೆ, ಟೋನಿ ಇಷ್ಟು ದೂರ ಟ್ರಾವೆಲ್ ಮಾಡಿ ಬಂದು ಖುಷಿ ಇದೆ ಅಂತ ಹೇಳ್ತಿದ್ದಾರೆ ಅವರು. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ, ಒಳ್ಳೆ ವಿಡಿಯೋದಲ್ಲಿ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಟೋನಿ ಅವರಿಗೆ ಇಂಥ ಒಂದು ಅನುಭವವನ್ನು ಹಂಚಿಕೊಡೋದಕ್ಕೆ ತುಂಬ ಧನ್ಯವಾದಗಳು.